ಹಲೋ ಸ್ಟೂಡೆಂಟ್ಸ್, ನಿನ್ನೆ ಭಾನುವಾರ ನಡೆದಿರ್ತಕ್ಕಂಥ KPSC ಸ್ಟೇಟ್ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟ್ನ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಅದನ್ನು ಸ್ವಲ್ಪ ಈಗ ಡಿಸ್ಕಸ್ ಮಾಡೋಣ. ಅದರಲ್ಲಿ ಸೈನ್ಸ್ ಕ್ವಶನ್ಸ್ ಅಫ್ಕೋರ್ಸ್ NCG ಸಂಸ್ಥೆ ಕಡೆಯಿಂದ ಪ್ರತಿ ಸಬ್ಜೆಕ್ಟ್ನ ಕ್ವಶನ್ಸು ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸೇ ಬಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ನನ್ನ ಭಾಗಕ್ಕೆ ಸೈನ್ಸ್ನ ಕ್ವಶನ್ಸು ಇದ್ದಾವೆ. ಈ ಸೈನ್ಸ್ ಕ್ವಶನ್ಸ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ತಾ ಬರೋಣ. ಸೊ ಈ ಬಾರಿಯ ಈ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಈ ಎಕ್ಸಾಮಲ್ಲಿ ಸೈನ್ಸ್ ಮೇಲೆ ಸುಮಾರು 13 ಕ್ವಶನ್ಸ್ ಬಂದಿದೆ. ಸೊ ಈ 13 ಕ್ವಶನ್ಸ್ ಸ್ವಲ್ಪ ನೀಟಾಗಿ ನೋಡೋಣ. ಸೊ ಇದ್ರ ಮೊದಲನೇ ಪ್ರಶ್ನೆ ಫಿಸಿಕ್ಸ್ನ ಮೇಲಿದೆ. ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಸೊ ಟ್ರಿಪಲ್ ಪಾಯಿಂಟ್ ಡೆಫಿನೇಷನ್ ಇದರಲ್ಲಿ ಕೇಳಿದ್ದಾರೆ. ಸೊ ಟ್ರಿಪಲ್ ಪಾಯಿಂಟ್ ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ನೋಡಿದಾಗ ಒಂದು ಸಬ್ಸ್ಟೆನ್ಸ್ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರಲ್ಲಿ ಅದು ಸಾಲಿಡ್, ಲಿಕ್ವಿಡ್ ಮತ್ತು ವೇಪರ್ ಸ್ಟೇಟ್ನ ಅದರ ಒಂದು ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡ್ತಾ ಇರ್ತದೆ. ಸೊ ಯಾವ ಟೆಂಪರೇಚರ್ ಮತ್ತು ಪ್ರೆಷರಲ್ಲಿ ಸೊ ಒಂದು ಸಬ್ಸ್ಟೆನ್ಸ್ ಸಾಲಿಡ್, ಲಿಕ್ವಿಡ್ ಮತ್ತು ವೇಪರ್ ಸ್ಟೇಟ್ನ ಮೇಂಟೈನ್ ಮಾಡ್ತಿದೆಯೋ ಸೊ ಅದನ್ನು ನಾವು ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೆಫಿನೇಷನ್ನ ಡಿಮ್ಯಾಂಡ್ ಮಾಡ್ತಕ್ಕಂಥ ಒಂದು ಕ್ವಶನ್ ಆಗಿರೋದ್ರಿಂದ ಸೊ ಇದ್ರ ಪ್ರಕಾರ ನಾವು ಡೆಫಿನೇಷನ್ ಪ್ರಕಾರ ನೋಡಿದ್ರೆ ಇಲ್ಲಿ 4th ಆಪ್ಷನ್ 4ನೇ ಒಂದು ಆಯ್ಕೆ ಸರಿ ಇದೆ. ತಾಪಮಾನ ಮತ್ತು ಒತ್ತಡ ಎರಡನ್ನೂ ನಿಗದಿಪಡಿಸಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಬೋತ್ ದಿ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆರ್ ಫಿಕ್ಸ್ಡ್. ಓಕೆ, ಸೊ ಇದು ಫಸ್ಟ್ ಕ್ವಶನ್, 12th ಕ್ವಶನ್. ಸೊ ಅದಕ್ಕೆ 4th ಒನ್ ಸರಿ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಈ ಪಿಗ್ಮೆಂಟ್ ಬಗ್ಗೆ ಕೇಳಿದ್ದಾನೆ. ಪೇಂಟ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪಿಗ್ಮೆಂಟ್ಸ್. ಸೊ ಪೇಂಟ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟ್ಸ್ ನಾವು ನೋಡ್ತೀವಲ್ಲ, ಬೇರೆ ಬೇರೆ ಕಲರ್ಸ್ನ ಒಂದು ಪೇಂಟ್ಸ್. ಸೊ ಆ ಕಲರ್ಸ್ ಬರಲಿಕ್ಕೆ ಸೊ ಯಾವ ಆಕ್ಸೈಡ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಿ ಕೆಲವೊಂದು ಮೆಟಲ್ ಆಕ್ಸೈಡ್ಸ್ನ ಕೊಟ್ಟಿದ್ದಾರೆ. ಓಕೆ, ಮೆಟಲ್ ಆಕ್ಸೈಡ್ಸ್, ಐರನ್ ಆಕ್ಸೈಡ್, ಟೈಟಾನಿಯಂ ಆಕ್ಸೈಡ್ ಮತ್ತು ಕಾಪರ್ನ ಆಕ್ಸೈಡ್, ಕ್ರೋಮಿಯಂನ ಆಕ್ಸೈಡ್. ಓಕೆ, ನಾವು ಇನ್ ಡೀಟೇಲ್ ಆಗಿ ಅದರ ಕೆಮಿಕಲ್ ನೇಮ್ಸ್ನ ತಿಳ್ಕೊಳ್ಳೋ ಬದಲು ಜಸ್ಟ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಫಸ್ಟ್ ಒನ್ ಐರನ್ ಆಕ್ಸೈಡ್. ಐರನ್ ಆಕ್ಸೈಡ್ ನಮ್ಗೆಲ್ರಿಗೂ ಗೊತ್ತಿದೆ. ಸೊ ಐರನ್ ಅದು ವಾಟರ್ಗೆ ಎಕ್ಸ್ಪೋಸ್ ಆದಾಗ ಅಥವಾ ಏರ್ಗೆ ಎಕ್ಸ್ಪೋಸ್ ಆದಾಗ ಸೊ ಏರ್ಲಿರ್ತಕ್ಕಂಥ ಒಂದು ಮಾಯ್ಚರ್ ಕಂಟೆಂಟ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಅದು ಬ್ರೌನ್ ಕಲರ್ಗೆ ಟರ್ನ್ ಆಗಿರ್ತದೆ. ನಾವು ರಸ್ಟ್ ಹಿಡಿದಿರತಕ್ಕಂಥ ಐರನ್ ಅಂತ ಹೇಳ್ತೀವಿ ನೋಡಿ, ತುಕ್ಕಿಡಿರ್ತಕ್ಕಂಥ ಒಂದು ಕಬ್ಬಿಣ ಯಾವ ಬಣ್ಣದಲ್ಲಿರ್ತದೆ, ಬ್ರೌನ್ ಕಲರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಕ್ವಶನ್ ಬಂದೇನು, ಸೆಲೆಕ್ಟ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ವೈಟ್ ಪೇಂಟ್. ಸೊ ವೈಟ್ ಪೇಂಟಲ್ಲಿ ಯಾವ ಪಿಗ್ಮೆಂಟ್ನ ಬಳಸಲಾಗಿರುತ್ತೆ ಅಂತ ಪ್ರಶ್ನೆ ಇದೆ. ಓಕೆ, ಕನ್ನಡದಲ್ಲಿ ಬಿಳಿ ಬಣ್ಣದಲ್ಲಿ ಇರುವ ವರ್ಣದ್ರವ್ಯವನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಫಸ್ಟ್ ಆಪ್ಷನ್ ಆಗೋದಿಲ್ಲ, ಐರನ್ ಆಕ್ಸೈಡ್ ಆಗೋದಿಲ್ಲ. ಓಕೆ, ಇನ್ನೊಂದು ಟೈಟಾನಿಯಂ ಡೈಆಕ್ಸೈಡ್. ಓಕೆ, ಇದು ಅಫ್ಕೋರ್ಸ್ ವೈಟ್ ಕಲರ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಟೈಟಾನಿಯಂ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ. ಹಾಗೆ ಕ್ಯಾಲ್ಶಿಯಂ ಕಾರ್ಬೊನೇಟ್ನ ಯೂಸ್ ಮಾಡ್ತಾರೆ. ಹಾಗೆ ಅಲ್ಯೂಮಿನಿಯಂ ಹೈಡ್ರೇಟ್ನ ವೈಟ್ ಕಲರ್ ಬರಲಿಕ್ಕೆ ಸೊ ಪೇಂಟ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನಲ್ಲಿ ಸರಿ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಬೇರೆ ಆಪ್ಷನ್ಸ್ನ ಸ್ವಲ್ಪ ನೋಡಿದಾಗ ಒಂದು ಕಾಪರ್ ಆಕ್ಸೈಡ್ ಇದೆಯಲ್ಲ, ಸೊ ಇದು ಯೆಲ್ಲೋ ಅಂಡ್ ರೆಡ್ ಕಲರ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಲಾಸ್ಟ್ ಕ್ರೋಮಿಕ್ ಆಕ್ಸೈಡ್ ಇದೆಯಲ್ಲ, ಇದನ್ನು ಗ್ರೀನ್ ಕಲರ್ ಬರಲಿಕ್ಕೆ, ಪೇಂಟ್ಸಲ್ಲಿ ಗ್ರೀನ್ ಕಲರ್ ಮಾಡಲಿಕ್ಕೆ ಸೊ ಕ್ರೋಮಿಕ್ ಆಕ್ಸೈಡ್ನ ಯೂಸ್ ಮಾಡ್ತಾರೆ. ಹಾಗಾಗಿ ನಮ್ಮ ಈ ಪ್ರಶ್ನೆಯ ಒಂದು ಸರಿಯಾದ ಆಯ್ಕೆ ಬಂದು ಎರಡನೇದು. ಓಕೆ, ಟೈಟಾನಿಯಂ ಆಕ್ಸೈಡ್ ಇದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್, ಸ್ಯಾನಿಟೈಸರ್ ಅನ್ನು ಯಾವ ರಾಸಾಯನಿಕಗಳಿಂದ ಸಂಯೋಜಿಸಿದೆ? ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ಯಾನಿಟೈಸರ್ಸಲ್ಲಿ ಯಾವ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅಂತ. ಓಕೆ, ಸೊ ಇಂಗ್ಲೀಷಲ್ಲಿ ಕೆಮಿಕಲ್ ಕಂಪೋಸಿಷನ್ ಆಫ್ ಸ್ಯಾನಿಟೈಸರ್. ಸೊ ಇದರಲ್ಲಿ ಆಪ್ಷನ್ಸ್ ಸ್ವಲ್ಪ ನೋಡೋಣ. ಮೆಥನಾಲ್ ಆ್ಯಂಡ್ ಬ್ಯೂಟನಾಲ್. ಜನರಲ್ ಆಗಿ ನಾವು ಯಾವುದೇ ಆಲ್ಕೋಹಾಲಿಕ್ ಬೇಸ್ಡ್ ಒಂದು ಮೆಡಿಕಲ್ ಪ್ರಿಪರೇಷನ್ ಸ್ವಲ್ಪ ನೋಡಿದ್ರೆ ಜನರಲ್ ಆಗಿ ಅದರಲ್ಲಿ ಈ ಎಥನಾಲ್ ಇರುತ್ತೆ, C2H5OH ಇರ್ತದೆ. ಓಕೆ, ಸೊ ಫಸ್ಟ್ ಆಪ್ಷನಲ್ಲಿ ಮೆಥನಾಲ್ ಆ್ಯಂಡ್ ಬ್ಯೂಟನಾಲ್ ಆಗಿಂದ ಇದು ರಾಂಗ್ ಅಂತ ಹೇಳ್ಬೋದು.
ಈಗ ನೆಕ್ಸ್ಟ್ ನಾನು ಎಥನಾಲ್ ಆಗಲೇ ಹೇಳಿದ್ನಲ್ಲ, ಮೋಸ್ಟ್ ಆಫ್ ದ ಮೆಡಿಕಲ್ ಸಬ್ಸ್ಟೆನ್ಸಸ್ ದೇ ಕಂಟೈನ್ C2H5OH ಈಥೈಲ್ ಆಲ್ಕೋಹಾಲ್ ಇರ್ತವೆ. ಸೊ ಹಾಗಾಗಿ ಈಥೈಲ್ ಆಲ್ಕೋಹಾಲ್ ಇರ್ತಕ್ಕಂಥ ಒಂದು ಆಪ್ಷನ್ಸ್ ನೀವು ನೋಡಿದ್ರೆ 3 ಇದಾವೆ. ಸೊ ಎಥನಾಲ್ನ ನಾವು C2H5OH ಅಂತ ಹೇಳ್ತೀವಿ. ಸೊ 3 ಇದಾವೆ. ಅದರಲ್ಲಿ ಈಗ ನಾವು ಸರಿಯಾದನ್ನು ಸ್ವಲ್ಪ ನೀವು ಗಮನಿಸ್ತಾ ಹೋದರೆ ಈ 3ನೇದು ನೋಡಿ, ಎಥನಾಲ್ ಆ್ಯಂಡ್ ಐಸೋಪ್ರೊಪನಾಲ್ ಅಂತದೆ. ಈ ಐಸೋಪ್ರೊಪನಾಲ್ನ ಈ ಆಫ್ಟರ್ ಶೇವ್ ಲೋಷನ್ಸಲ್ಲಿ ಬಳಸ್ತಾರೆ. ಆಫ್ಟರ್ ಶೇವ್ ಲೋಷನ್ಸಲ್ಲಿ ಯಾಕೆ ಬಳಸಲಾಗತ್ತಂದರೆ ಶೇವ್ ಮಾಡ್ಕೊಂಡಾದ್ಮೇಲೆ ಅದು ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಒಂದು ಡಿಸ್ಇನ್ಫೆಕ್ಟೆಂಟ್ ಆಗಿ ಈ ಐಸೋಪ್ರೊಪನಾಲ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾವೀಗ ಈ ಕೈಗೆ ರಬ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಯಾನಿಟೈಸರ್ ತೆಗೆದುಕೊಂಡಾಗ ಕೂಡ ಕೈಯಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳು ನಾಶ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಸ್ಯಾನಿಟೈಸರ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಐಸೋಪ್ರೊಪನಾಲ್ ಆಪ್ಷನ್ ಒಂದು ಆಪ್ಷನ್ ಕರೆಕ್ಟ್ ಅಂತ ಹೇಳ್ಬೋದು. ಇನ್ನು ಅಫ್ಕೋರ್ಸ್ ಎಲ್ಲ ರೀತಿಯ ಒಂದು ಮೆಡಿಕಲ್ ಒಂದು ಪ್ರಿಪ್ರೇಷನ್ಸಲ್ಲಿ ಸೊ ಈಥೈಲ್ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಹಾಗಾಗಿ ಸೊ ಎಥನಾಲ್ ಮತ್ತು ಐಸೋಪ್ರೊಪನಾಲ್ ಇದು ಕರೆಕ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶವೆಂದರೆ, ಆಮ್ಲಗಳಲ್ಲಿ ಏನು ಎಲಿಮೆಂಟ್ ಇರುತ್ತೆ ಅಂತ ಅರ್ಥ ಅಷ್ಟೆ. ಆಮ್ಲಗಳಲ್ಲಿ ಯಾವ ಮೂಲ ವಸ್ತು ಇರುತ್ತೆ ಅನ್ನೋ ಅರ್ಥ. ಸೊ ಇಂಗ್ಲೀಷಲ್ಲಿ ಈ ಕ್ವಶನ್ ಚೆನ್ನಾಗಿದೆ. ದ ಎಲಿಮೆಂಟ್ ಕಾಮನ್ ಟು ಆಲ್ ಆಸಿಡ್ಸ್ ಈಸ್. ಓಕೆ, ಸೊ ಸ್ವಲ್ಪ ಆಪ್ಷನ್ಸ್ ನೋಡಿ. ಮೊದಲನೇದು ಬಿಟ್ಟು ಬೇರೆದು ನೋಡೋಣ. ಕಾರ್ಬನ್. ಓಕೆ, ಕಾರ್ಬನ್ ಎಲಿಮೆಂಟ್ ಆ್ಯಕ್ಚುಲಿ ದಿಸ್ ಓನ್ ಡಿಸೈಡ್ಸ್ ದ ಅಸಿಡಿಟಿ ಆಫ್ ಎ ಕಾಂಪೌಂಡ್. ಯಾವುದೇ ಒಂದು ರಾಸಾಯನಿಕ ವಸ್ತುವಿನ ಒಂದು ಆಮ್ಲೀಯತೆಯನ್ನು ಕಾರ್ಬನ್ ಡಿಸೈಡ್ ಮಾಡೋದಿಲ್ಲ. ಕಾರ್ಬನ್ ಇಲ್ಲದೆ ಸುಮಾರು ಕಾಂಪೌಂಡ್ಸು ಆಸಿಡ್ಸ್ ಆಗಿದೆ. ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫರಿಕ್ ಆ್ಯಸಿಡ್, ದೆನ್ ನೈಟ್ರಿಕ್ ಆ್ಯಸಿಡ್, ಇವುಗಳೆಲ್ಲೂ ಕಾರ್ಬನ್ ಇಲ್ಲ. ಸೊ ಹಾಗಾಗಿ ಕಾರ್ಬನ್ ಎಲಿಮೆಂಟ್ಸ್ ಇದು ಆಮ್ಲೀಯತೆಯನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸಲ್ಫರ್ಗೆ ಬಂದಾಗ ಸಲ್ಫರ್ ಇಲ್ಲದೆ ಇರ್ತಕ್ಕಂಥ ಒಂದು ಆಮ್ಲೀಯ ವಸ್ತುಗಳು ಇದ್ದಾವೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದರಲ್ಲಿ ಸಲ್ಫರ್ ಇಲ್ಲ. ನೈಟ್ರಿಕ್ ಆ್ಯಸಿಡ್ HNO3 ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ಸಲ್ಫರ್ ಕಂಟೆಂಟ್ ಇಲ್ಲ. ಸೊ ಹಾಗಾಗಿ ಕಾರ್ಬನ್ ಆಮ್ಲೀಯತೆಯನ್ನು ನಿರ್ಧರಿಸೋದಿಲ್ಲ, ಸಲ್ಫರ್ ಆಮ್ಲೀಯತೆಯನ್ನು ನಿರ್ಧರಿಸೋದಿಲ್ಲ. ಆಕ್ಸಿಜನ್ ಅಂತ ಇನ್ನೊಂದು ಆಪ್ಷನ್ ಇದೆ. ಆಕ್ಸಿಜನ್ ಇಲ್ಲದೇ ಇರ್ತಕ್ಕಂಥ ಒಂದು ಅಸಿಡಿಕ್ ಕಾಂಪೌಂಡ್ಸು ಇದಾವೆ. ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, HCl. HCl ಎಲ್ಲೂ ಆಕ್ಸಿಜನ್ ಇಲ್ಲ ನೋಡಿ. ಓಕೆ, ಸೊ H2SO4 ಆಕ್ಸಿಜನ್ ಇದೆ, HNO3 ಆಕ್ಸಿಜನ್ ಇದೆ. ಬಟ್ ನಾವು HCl ತೆಗೆದುಕೊಂಡ್ರೆ ಅಲ್ಲಿ ಆಕ್ಸಿಜನ್ ಇಲ್ಲ. ಹಾಗಾಗಿ ಸೊ ಆಕ್ಸಿಜನ್ ಇರ್ತಕ್ಕಂಥ ಒಂದು ಎಲಿಮೆಂಟ್ಸು ಆಮ್ಲೀಯತೆಯನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬಟ್ ಫಸ್ಟ್ ಒನ್ ನೋಡಿ, ಹೈಡ್ರೋಜನ್ ತೆಗೆದುಕೊಳ್ಳಿ. ನಾವು ಯಾವುದೇ ಅಸಿಡಿಕ್ ಕಾಂಪೌಂಡ್ಸ್ ತೆಗೆದುಕೊಂಡಾಗ ಎಲ್ಲ ಅಸಿಡಿಕ್ ಕಾಂಪೌಂಡ್ಸಲ್ಲಿ ಹೈಡ್ರೋಜನ್ ಇರ್ತದೆ. ಓಕೆ, ಅಸಿಡಿಕ್ ಕಾಂಪೌಂಡ್ ಅಂತ ಹೇಗೆ ನಾವು ಡಿಸೈಡ್ ಮಾಡ್ತೀವಿ? ಒಂದು ರಾಸಾಯನಿಕ ವಸ್ತುವನ್ನು ಅದರ ಒಂದು ದ್ರಾವಣದಲ್ಲಿ ತೆಗೆದುಕೊಂಡಾಗ ಸೊ ದ್ರಾವಣದಲ್ಲಿ ಯಾವುದು H+ ಅಯಾನ್ಸ್ನ ಬಿಡುಗಡೆ ಮಾಡುತ್ತೆ. ಇನ್ನು HCl ತೆಗೆದುಕೊಂಡಾಗ ಸೊ HCl ದ್ರಾವಣದಲ್ಲಿ H+ ಮತ್ತು Cl- ಅಯಾನ್ಸ್ ಆಗಿ ಸೊ ಇದು ಸ್ಪ್ಲಿಟ್ ಆಗಿರ್ತದೆ. ಸೊ H+ ಅಯಾನ್ಸ್ನ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಇದೆಯಲ್ಲ, ಸೊ ಅಂಥವನ್ನು ನಾವು ಆಮ್ಲ ವಸ್ತುಗಳಂತ ಹೇಳ್ತೀವಿ ಅಥವಾ ಆಮ್ಲ ಪದಾರ್ಥಗಳಂತ ಕರಿತೀವಿ. H2SO4 ಅದು ಅಷ್ಟೇ, ನೀವು ಅದನ್ನ ಬ್ರೇಕ್ ಮಾಡಿದ್ರೆ H+HSO4- ಅಂತ ಆಗುತ್ತೆ. ಓಕೆ, ಸೊ ಹಾಗೆ ಈವನ್ ನಾವು ಆಮ್ಲಗಳಲ್ಲಿ 2 ರೀತಿ ಒಂದು ಆಮ್ಲಗಳಂತ ಹೇಳ್ಬೋದು. ಒಂದು ಮಿನರಲ್ ಆ್ಯಸಿಡ್ಸ್ ಅಂತ, ಇನ್ನೊಂದು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ಬಿಟ್ಟು. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂದರೆ ನಮ್ಮ ಪ್ಲಾಂಟ್ ಬೇಸ್ಡ್ ಒಂದು ಅಸಿಡಿಕ್ ಕಾಂಪೌಂಡ್ಸ್ ಇರ್ಬೋದು, ಅಥವಾ ಅನಿಮಲ್ಸಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಅಸಿಡಿಕ್ ಕಾಂಪೌಂಡ್ಸ್ ಇರ್ಬೋದು. ಸೊ ಅವನ್ನ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ಅಸಿಟಿಕ್ ಆ್ಯಸಿಡ್. ಓಕೆ, ಸೊ ಅದೊಂದು ಆರ್ಗ್ಯಾನಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಇದು ಮಿಕ್ಕಿದ್ದು HCl, HNO3 ಇವೆಲ್ಲ ನಾವು ಮಿನರಲ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸೊ ಈ ಆರ್ಗ್ಯಾನಿಕ್ ಆ್ಯಸಿಡ್ ಮತ್ತು ಮಿನರಲ್ ಆ್ಯಸಿಡ್ಸ್ಗೆ ನಾವು ಕಂಪೇರ್ ಮಾಡ್ಕೊಂಡಾಗ ಸೊ ಮಿನರಲ್ ಆ್ಯಸಿಡ್ಸ್ ಆರ್ ದೇ ಆರ್ ಪವರ್ಫುಲ್ ಆ್ಯಸಿಡ್ಸ್ ಅಂತ ಹೇಳ್ಬೋದು, ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಹೇಳ್ಬೋದು. ಯಾಕೆ ಸ್ಟ್ರಾಂಗ್ ಆ್ಯಸಿಡ್ಗೂ ವೀಕ್ ಆ್ಯಸಿಡ್ಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಸ್ಟ್ರಾಂಗ್ ಆ್ಯಸಿಡ್ನ ನಾವು ಅದರ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿದಾಗ, ಓಕೆ, ಡಿಸಾಲ್ವ್ ಮಾಡಿದಾಗ ಅದರಲ್ಲಿ ಫುಲ್ ಕಂಪ್ಲೀಟ್ ಅದು H+ ಅಯಾನ್ಸ್ನ ಸ್ಪ್ಲಿಟ್ ಆಗಿ H+ ಅಯಾನ್ಸ್ನ ಉತ್ಪತ್ತಿ ಮಾಡಿರ್ತದೆ. ಕಂಪ್ಲೀಟಾಗಿ ಸ್ಪ್ಲಿಟ್ ಆಗಿ H+ ಅಯಾನ್ಸ್ನ ಉತ್ಪತ್ತಿ ಮಾಡಿರುತ್ತೆ. ಯಾವುದು ಈ ಥರ ಸ್ಪ್ಲಿಟ್ ಆಗಿ H+ ಅಯಾನ್ಸ್ನ ಉತ್ಪತ್ತಿ ಮಾಡಿರ್ತದೋ ಸೊ ಅದು ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಹೇಳ್ಬೋದು. ಅದೇ ವೀಕ್ ಆ್ಯಸಿಡ್ಸ್ ತೆಗೆದುಕೊಂಡಾಗ ಸೊ ಕಾಂಪೌಂಡ್ ಸ್ಪ್ಲಿಟ್ ಆಗಿ H+ ಅಯಾನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ, ಮತ್ತೆ H+ ಅಯಾನ್ಸು ನೆಗೆಟಿವ್ ಅಯಾನ್ಸ್ ಜೊತೆ ಕಂಬೈನ್ ಆಗಿ ಮತ್ತೆ ಕಾಂಪೌಂಡ್ ರೀಫಾರ್ಮ್ ಆಗ್ತಾ ಇರ್ತದೆ.
ಓಕೆ, ಅಂದರೆ ಇಲ್ಲಿ ಹೆಚ್ಚಿನ H+ions ಉತ್ಪತ್ತಿ ಆಗ್ತಿಲ್ಲ, ಸೊ ಹಂಗಾಗಿ ಅಂಥದನ್ನ ವೀಕ್ ಆಸಿಡ್ಸ್ ಅಂತ ಹೇಳ್ತೀವಿ. ಸೊ ಜನರಲ್ ಆಗಿ ಹೇಳೋದಾದ್ರೆ ಆಲ್ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ವೀಕ್ ಆಸಿಡ್ಸ್. ಓಕೆ, ಅಸ್ಟಿಕ್ ಆಸಿಡ್ ಅಂತ ಹೇಳಿದ್ಮೇಲೆ ಸೊ ದಟ್ಸ್ ಎ ವೀಕ್ ಆಸಿಡ್. ಹಾಗೆ ನಾವು ಆರ್ಗ್ಯಾನಿಕ್ ಆಸಿಡ್ಸ್ ತೆಗೆದುಕೊಂಡಾಗ ಕೂಡ ಅವು ಮಿನರಲ್ ಆಸಿಡ್ಸ್ ಕಂಪೇರ್ ಮಾಡ್ಕೊಂಡಾಗ ಅವನ್ನ ವೀಕ್ ಆಸಿಡ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಬಂದು ಹೈಡ್ರೋಜನ್. ಓಕೆ, H+ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ವಸ್ತುಗಳು, ಸಂಯುಕ್ತ ವಸ್ತುಗಳು, ಅವನ್ನ ನಾವು ಆಸಿಡ್ಸ್ ಅಂತ ಹೇಳ್ತೀವಿ. ಸೊ ಈ ಆಸಿಡ್ ಬೇಸ್ ಅನ್ನೋದನ್ನ ನಾವು ಎರಡು ರೀತಿಯಲ್ಲಿ ಅದನ್ನ ಹೇಳ್ಬೋದು. ಒಂದು ರುಚಿ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ರಾಸಾಯನಿಕ ವಸ್ತು ಆಮ್ಲವ ಅಥವಾ ಪ್ರತ್ಯಾಮ್ಲವ ಅಂತ ಹೇಳ್ಬೋದು. ಸೊ ಆಮ್ಲೀಯ ವಸ್ತುಗಳು ಹುಳಿ ರುಚಿಯನ್ನು ಹೊಂದಿರುತ್ತೆ. ಸೊ ಹುಳಿ ರುಚಿ ಇರ್ತಕ್ಕಂಥ ಒಂದು ವಸ್ತುವನ್ನ ನಾವು ಆಮ್ಲಗಳಂತ ಹೇಳ್ತೀವಿ. ಸೊ ಇಲ್ಲಿ ಆಸಿಡ್ ಅನ್ನೋ ಪದನೇ ಈ ರುಚಿ ಮೇಲೆನೆ ಬಂದಿದ್ದು. ಓಕೆ, ಗ್ರೀಕ್ನ ಏಸರ್ ಅನ್ನೋ ಪದದಿಂದ. ಸೊ ಗ್ರೀಕಲ್ಲಿ ಏಸರ್, ACER, ಏಸರ್ ಅಂದ್ರೆ ಸೋರ್ ಟೇಸ್ಟ್ ಅಂತ ಅರ್ಥ. ಓಕೆ, ಸೊ ಹುಳಿ ರುಚಿ ಅಂತ ಅರ್ಥ. ಸೊ ಬೇಸ್ ಪ್ರತ್ಯಾಮ್ಲ, ರುಚಿಗಳಲ್ಲಿ ತುಂಬ ಬೇಸಿಕ್ ಟೇಸ್ಟ್ ಅಂದರೆ ಯಾವುದು? ಕಹಿ ರುಚಿ. ಸೊ ಪ್ರತ್ಯಾಮ್ಲಗಳೆಲ್ಲ ಕಹಿ ರುಚಿ ಇರ್ತದೆ, ಸೊ ಆಮ್ಲಗಳೆಲ್ಲ ಹುಳಿಯಾದ ರುಚಿನ ಹೊಂದಿರುತ್ತೆ. ಓಕೆ, ಸೊ ಇದು ಈ ಫಸ್ಟ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಆಸಿಡ್ ಅಂಡ್ ಬೇಸ್ ಅಂದರೆ ಇದಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್ ಹೇಳೋದಂತಂದರೆ ಯಾವ ರಾಸಾಯನಿಕ ವಸ್ತುಗಳು H+ ಅಯಾನ್ಗಳನ್ನ, ಅದರ ದ್ರಾವಣದಲ್ಲಿ H+ ಅಯಾನ್ಗಳನ್ನ ಉತ್ಪತ್ತಿ ಮಾಡುತ್ತೋ ಸೊ ಅದನ್ನು ಆಸಿಡ್ ಅಂತ ಹೇಳ್ತೀವಿ. ಯಾವ ರಾಸಾಯನಿಕ ವಸ್ತು ದ್ರಾವಣದಲ್ಲಿ OH- ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತೋ ಅದನ್ನು ಪ್ರತ್ಯಾಮ್ಲ ಅಂತ ಕರೆಯಲಾಗುತ್ತೆ. ಓಕೆ, ಇನ್ನು pH ಮೌಲ್ಯದ ಮೇಲೆ ಹೇಳ್ತೀವಲ್ಲ, pH ಮೌಲ್ಯದ ಮೇಲೆ ಆಸಿಡ್ ಬೇಸ್ ಅಂತ ಹೇಳೋದಂತಲ್ಲ. ಸೊ ನಾವು ಕೊಟ್ಟಿರ್ತಕ್ಕಂಥ ವಸ್ತು ಅದು ಸ್ಟ್ರಾಂಗ್ ಆಸಿಡ್ ಸೊ ಅಥವಾ ವೀಕ್ ಆಸಿಡ್, ಸ್ಟ್ರಾಂಗ್ ಬೇಸ ವೀಕ್ ಬೇಸ ಅಂತ ಅಳಿಲಿಕ್ಕೆ ನಾವು pH ಸ್ಕೇಲ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಸ್ಟ್ರಾಂಗ್ ವೀಕ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ pH ಸ್ಕೇಲ್ನ ಬಳಸಲಾಗಿರ್ತದೆ. ಸೊ ಆಸಿಡ್ ಬೇಸ್ ಮೇಲೆ ಸಾಮಾನ್ಯವಾಗಿ ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ ಇದೊಂದು ಪ್ರಶ್ನೆ ಇರ್ತದೆ. PSI ಎಕ್ಸಾಮ್ ಇರ್ಬೋದು ಅಥವಾ FDA ಎಕ್ಸಾಮ್ ಇರ್ಬೋದು, PDO ಎಕ್ಸಾಮ್ಸ್ ಇರ್ಬೋದು. ಸೊ ಗ್ರೂಪ್ C ಎಕ್ಸಾಮ್ಸಲ್ಲಿ ಇದೊಂದು ಬೇಸಿಕ್ ಟಾಪಿಕ್ ಅಂತ ಹೇಳ್ಬೋದು, ಆಸಿಡ್ ಬೇಸಿಸ್. ಸೊ ಹಿಂದಿನ ನೀವು ಕ್ವಶನ್ ಪೇಪರ್ಸ್ ನೀವು ಸ್ವಲ್ಪ ಗಮನಿಸಿದ್ರೆ, ಬೇರೆ ಕ್ವಶನ್ ಪೇಪರ್ ಸ್ವಲ್ಪ ನೋಡಿ. ಸೊ ಕೆಳಗಡೆ ಕ್ವಶನಲ್ಲಿ 4 ಆಪ್ಷನ್ಸಲ್ಲಿ ಒಂದು pH ವ್ಯಾಲ್ಯೂ ಕೊಟ್ಬಿಡ್ತಾರೆ. ಆ pH ವ್ಯಾಲ್ಯೂ ಕೊಟ್ಬಿಟ್ಟು ಅದ್ರಲ್ಲಿ ಒಂದು pH ವ್ಯಾಲ್ಯೂ ಆಸಿಡ್ದಾಗಿರ್ತದೆ. ಈ ಕೆಳಗಿನ ಒಳ್ಳೆಯಲ್ಲಿ ಆಮ್ಲೀಯ pH ಮೌಲ್ಯ ಯಾವುದು ಅಂತ ಕೇಳ್ತಾ ಇರ್ತಾರೆ. ಸೊ ಈ ಥರ ಪ್ರಶ್ನೆಗಳು ಈ ಆಸಿಡ್ ಬೇಸಿಸ್ ಮೇಲೆ ಬಂದಿರ್ತವೆ. ಹಾಗಾಗಿ ಈ ಟಾಪಿಕ್ನ ಎಲ್ಲ ಎಕ್ಸಾಮ್ಸ್ಗೂ ಇದನ್ನ ನೋಡ್ಕೊಳ್ತಾ ಇರಬೇಕಾಗ್ತದೆ. ಹಾಗೆ ಇದ್ರ ಹಿಂದಿನ ಒಂದು ಕ್ವಶನ್ಸ್ ಪಿಗ್ಮೆಂಟ್ಸ್ ಇದೆಯಲ್ಲ, ಪೇಂಟ್ಸಲ್ಲಿ ಒಂದೊಂದು ಬಣ್ಣಕ್ಕೂ ಸೊ ಕೆಲವು ಪಿಗ್ಮೆಂಟ್ಸ್ನಲ್ಲಿ ಬಳಸ್ತಾರಲ್ಲ, ಆ ಪಿಗ್ಮೆಂಟ್ಸು ಕೂಡ ಸ್ವಲ್ಪ ನೋಡ್ಕೋಬೇಕಾಗಿರ್ತದೆ. ಓಕೆ, ಗಾಜಲ್ಲಿ ಸೊ ಕೆಲವು ಕಲರ್ ಗ್ಲಾಸಸ್ ನಾವು ನೋಡಿದಾಗ, ಓಕೆ, ಗ್ರೀನ್ ಕಲರ್ ಗ್ಲಾಸ್ ಇರ್ಬೋದು ಅಥವಾ ಈ ರೆಡ್ ಕಲರ್ ಗ್ಲಾಸ್ ಇರ್ಬೋದು. ಈ ಥರ ಕಲರ್ ಗ್ಲಾಸಸ್ ಬೇರೆ ಬೇರೆ ಕಲರ್ಸಲ್ಲಿ ಸೊ ನಾವು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಲರ್ ಬರಲಿಕ್ಕೆ ಯಾವ ಪಿಗ್ಮೆಂಟ್ಸ್ನ ಅಥವಾ ಯಾವ ಆಕ್ಸೈಡ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಸೊ ಇದು ಅಷ್ಟೇ ತುಂಬ ಕಾಮನ್ ಆಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಸೊ ಇದು ಎಲ್ಲ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ, ಇದನ್ನ ನೋಡ್ಕೊಳ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ತಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಫಿಸಿಕ್ಸ್ನ ಒಂದು ಕ್ವಶನ್, ಭೌತಶಾಸ್ತ್ರದ ಮೇಲಿನ ಒಂದು ಪ್ರಶ್ನೆ. ಸೊ ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಟಿಂಡಾಲ್ ಪರಿಣಾಮ ಅದರ ಒಂದು ಡೆಫಿನೇಷನ್ ತಿಳಿದಿರಬೇಕು. ಓಕೆ, ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಆ ಟಿಂಡಾಲ್ ಎಫೆಕ್ಟ್ನ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿದ್ರೆ ಸಾಕು, ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಆಯ್ಕೆಗಳನ್ನು ಸ್ವಲ್ಪ ಓದ್ತಾ ಹೋಗೋಣ. ಈ ವಿದ್ಯಮಾನವನ್ನು ನೈಜ ದ್ರಾವಣದಿಂದ ಕೊಲೈಡಲ್ ದ್ರಾವಣ ಪ್ರತ್ಯೇಕಿಸಲು ಬಳಸಬಹುದು. ಹೌದು. ಓಕೆ, ಇಂಗ್ಲೀಷಲ್ಲಿ ಹಾಗೆ ಆಪ್ಷನ್ ಓದ್ತೀನಿ. ದ ಫೆನಾಮಿನಾ ಕ್ಯಾನ್ ಬಿ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಎ ಕೊಲೈಡಲ್ ಸೊಲ್ಯೂಷನ್ ಫ್ರಮ್ ಅ ಟ್ರೂ ಸೊಲ್ಯೂಷನ್. ಹೌದು. ಸೊ ದ್ರಾವಣ ಅಂತಂದ್ರೆ, ಸೊಲ್ಯೂಷನ್ ಅಂತಂದ್ರೆ ಈ ಸಾಲ್ವೆಂಟ್ ಮತ್ತು ಸೊಲ್ಯೂಟ್, ಓಕೆ, ಕರಗಿಸ್ಕೊಳ್ತಕ್ಕಂಥ ಮಾಧ್ಯಮ ಮತ್ತು ದ್ರವ್ಯ ಪೂರ್ತಿಯಾಗಿ ಬೆರೆತು ಹೋಗ್ಬಿಟ್ಟಿರ್ತದೆ. ಅವನ್ನ ನಾವು ಭೌತಿಕವಾಗಿ ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ನೀರು ಮತ್ತು ಉಪ್ಪನ್ನು ತೆಗೆದುಕೊಂಡಾಗ ಸೊ ನೀರು ಉಪ್ಪನ್ನು ಕರಗಿಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ದ್ರಾವಕ ಅಂತ ಹೇಳ್ತೀವಿ. ಉಪ್ಪು ಕರಗತಕ್ಕಂಥ ವಸ್ತು, ಹಾಗಾಗಿ ಅದನ್ನು ದ್ರವ್ಯ ಅಂತ ಕರಿತೀವಿ. ಸೊ ಉಪ್ಪನ್ನು ನೀರಲ್ಲಿ ಹಾಕ್ಬಿಟ್ಟು ನಾವು ಅದನ್ನ ಒಂದು ಪೂರ್ತಿ ಅದನ್ನ ಬೆರೆಸಿದಾಗ ಈಗ ಉಪ್ಪನ್ನು ಮತ್ತು ನೀರನ್ನು ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ನಮಗೆ ಕ್ರಿಯೇಟ್ ಆಗಿರ್ತದೆ. ಈ ಹೋಮೋಜಿನಿಯಸ್ ಮಿಕ್ಸ್ಚರ್ನೇ ಅದನ್ನ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಅದೇ ಕೊಲೈಡಲ್ ಪಾರ್ಟಿಕಲ್ಸ್ ಅಂದ್ರೆ ಇಲ್ಲಿ ಸ್ವಲ್ಪ ಪಾರ್ಟಿಕಲ್ ಸೈಜ್ ಸ್ವಲ್ಪ ದೊಡ್ಡದಾಗಿರ್ತದೆ. ಈ ಸಣ್ಣದಾಗಿರ್ತಕ್ಕಂಥ ಒಂದು ಸ್ಯಾಂಡ್ ಪಾರ್ಟಿಕಲ್ಸ್ ಇಲ್ಲ, ಆ ಸಣ್ಣ ಸ್ಯಾಂಡ್ ಪಾರ್ಟಿಕಲ್ಸ್ನ ತಂದು ನಾವು ನೀರಿಗೆ ಹಾಕಿದಾಗ ಆ ಸ್ಯಾಂಡ್ ಪಾರ್ಟಿಕಲ್ಸ್ ನೀರಲ್ಲಿ ಕರಗೋದಿಲ್ಲ, ಹಾಗೆ ಕೆಳಗಡೆ ಸೆಟ್ಲ್ ಆಗೋದಿಲ್ಲ. ಓಕೆ, ಸೊ ನೀರಲ್ಲಿ ಹಾಗೆ ಸುತ್ತಾಡ್ತಾ ಇರುತ್ತೆ ನೋಡಿ. ಈಗ ಇದನ್ನ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ತೀರಾ ದೊಡ್ಡದಾಗಿ ಇರಬಾರ್ದು, ಗ್ರೈನ್ ಸೈಜ್ ತುಂಬ ದೊಡ್ಡದಾಗಿ ಇರಬಾರ್ದು, ಸೊ ತೀರಾ ಚಿಕ್ಕದಾಗೂ ಇರಬಾರ್ದು, ಮತ್ತು ಪೂರ್ತಿಯಾಗಿ ಇದು ಕರಗಬಾರ್ದು. ಸೊ ಅಂಥ ಒಂದು ಪಾರ್ಟಿಕಲ್ಸ್ ಅವನ್ನ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ಈ ಕೊಲೈಡಲ್ ಪಾರ್ಟಿಕಲ್ಸ್ ನೀರಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಇದ್ದಾಗ ತೇಲ್ತಾ ಇದ್ದಾಗ ಸೊ ಅದನ್ನು ಹೈಡ್ರೋಸಾಲ್ ಅಂತ ಹೇಳ್ತೀವಿ. ಸೊ SOL ಅನ್ನು ಒಂದು ಪದ ಕೂಡ ಯೂಸ್ ಮಾಡ್ತೀವಿ, ಸಾಲ್ ಅಂತ, ಹೈಡ್ರೋಸಾಲ್. ಓಕೆ, ಹಾಗೆ ಏರಲ್ಲಿ ಈ ಡಸ್ಟ್ ಪಾರ್ಟಿಕಲ್ಸ್ ಹಾಗೆ ಸಸ್ಪೆಂಡ್ ಆಗಿರುತ್ತೆ ನೋಡಿ. ಓಕೆ, ಏರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಸೆಟ್ಲ್ ಆಗಿರೋದಿಲ್ಲ, ಅದು ಹೆವಿ ಇರೋದಿಲ್ಲ, ಹಾಗೆ ಏರಲ್ಲಿ ಸಸ್ಪೆಂಡ್ ಆಗಿರ್ತವೆ, ತೇಲಾಡ್ತಾ ಇರ್ತವೆ. ಅಂಥ ಪಾರ್ಟಿಕಲ್ಸ್ ಅವನ್ನು ಕೂಡ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಈಗ ಇದನ್ನ ಏರಲ್ಲಿ ಸಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಪಾರ್ಟಿಕಲ್ಸ್ನ ಅದನ್ನ ಏರೋಸಾಲ್ ಅಂತ ಹೇಳ್ತಾರೆ, ಹೈಡ್ರೋಸಾಲ್, ಏರೋಸಾಲ್. ಓಕೆ, ಸೊ ಇದು ಕೂಡ ಮಿಕ್ಸ್ಚರೇ. ಓಕೆ, ಬಟ್ ಇಲ್ಲಿ ಮಿಕ್ಸ್ಚರ್ ಏನಾಗಿದೆ, ಇಲ್ಲಿ ನಮಗೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಕ್ರಿಯೇಟ್ ಆಗ್ತಾ ಇಲ್ಲ. ಓಕೆ, ಇನ್ ಕೇಸ್ ಆಫ್ ವಾಟರ್ ಅಂಡ್ ಸಾಲ್ಟ್, if you mix the salt with water, so you will get a solution. It's a homogeneous mixture, so you cannot differentiate salt from the water. The physical differentiation becomes impossible. But now ಅದೇ ಈ ಕೊಲೈಡಲ್ ಇದನ್ನ ತೆಗೆದುಕೊಂಡಾಗ, ಓಕೆ, ಕೊಲೈಡಲ್ ಮಿಕ್ಸ್ಚರ್ನ ತೆಗೆದುಕೊಂಡಾಗ ಸೊ ಇಲ್ಲಿ ಪಾರ್ಟಿಕಲ್ಸ್ ಕರಗಲ್ಲ, ಸೆಟಲ್ ಡೌನ್ ಆಗಿರಲ್ಲ. ಓಕೆ, ಅದ್ರಲ್ಲಿ ಸುತ್ತಾ ಇರ್ತವೆ. ಸೊ ಅಂಥ ಪಾರ್ಟಿಕಲ್ಸ್ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಏರೋಸಾಲ್, ಹೈಡ್ರೋಸಾಲ್. ಸೊ ಈಗ ಈ ಕೊಲೈಡಲ್ ಪಾರ್ಟಿಕಲ್ಸ್ ಮೂಲಕ ನೀವು ಲೈಟ್ನ ಪಾಸ್ ಮಾಡಿದಾಗ, ಸೊ ಲೈಟ್ನ ಪಾಸ್ ಮಾಡಿದಾಗ ಸೊ ಲೈಟ್ನ ಆ ಪಾರ್ಟಿಕಲ್ಸ್ ಅದು ಸ್ಕ್ಯಾಟರ್ ಮಾಡುತ್ತೆ. ಓಕೆ, ಸ್ಕ್ಯಾಟರ್ ಮಾಡಿದಾಗ ಸೊ ನಮಗೆ ಸೊ ಅದ್ರ ಮೇಲೆ ಏರೋಸಾಲ್ ಅಥವಾ ಹೈಡ್ರೋಸಾಲ್ ಮೂಲಕ ಸೊ ನಾವು ಲೈಟ್ನ ಪಾಸ್ದಾಗ ಸೊ ನಾವು ಲೈಟ್ ಬೀಮ್ನ ನೋಡ್ಬೋದು. ಓಕೆ, ಲೈಟ್ ಬೀಮ್ನ ನಾವು ಕಾಣ್ಬೋದು. ಸೊ ಈ ಲೈಟ್ ಬೀಮ್ ನಮಗೆ ಈ ಕೊಲೈಡಲ್ ಪಾರ್ಟಿಕಲ್ಸ್ ಇದ್ದಾಗ ಲೈಟ್ ಬೀಮ್ ಕಾಣುತ್ತಿಲ್ಲ, ಸೊ ಇದನ್ನ ಟಿಂಡಾಲ್ ಪರಿಣಾಮ ಅಂತ ಹೇಳ್ತೀವಿ. ಓಕೆ, ಸೊ ಈ ಕಾನ್ಸೆಪ್ಟ್ ಮೇಲೆ ನಾನು ಹೇಳಿದ ಈ ಕಾನ್ಸೆಪ್ಟ್ ಮೇಲೆ ಸೆಲ್ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೋಡೋಣ. ಓಕೆ, ಸೊ ಈಗ ನೋಡಿ ಸೊಲ್ಯೂಷನ್ ಆದ್ರೆ ಸರ್ ನಾವು ಲೈಟ್ನ ಪಾಸ್ ಮಾಡಿದಾಗ ಬೀಮ್ ನಮಗೆ, ಓಕೆ, ಲೈಟ್ ಬೀಮ್ ನಮಗೆ ಸಿಗೋದಿಲ್ಲ. ಓಕೆ, ಈಗ ನಾವು ಬೆಳಗಿನ ಹೊತ್ತು ಕಿಟಕಿ ತೆಗೆದಾಗ ಕಿಟಕಿ ಮೂಲಕ ಬೆಳಕಿನ ಒಂದು ಕಿರಣ, ಓಕೆ, ಒಂದು ಬೀಮ್ ಟಾರ್ಚ್ ಲೈಟ್ ಥರ ಪಾಸ್ ಆಗಿರುತ್ತೆ ನೋಡಿ. ಓಕೆ, ಡಸ್ಟ್ ಪಾರ್ಟಿಕಲ್ಸ್ ಇರಬೇಕು, ಡಸ್ಟ್ ಪಾರ್ಟಿಕಲ್ಸ್ ಸ್ಮೋಕ್ ಇದ್ದಾಗ ಸೊ ನಮಗೆ ಲೈಟ್ ಬೀಮ್ ಕಿಟಕಿ ಒಳಗಡೆಯಿಂದ ಬರೋದನ್ನ ನಾವು ನೋಡ್ಬೋದು. ಅದೇ ಸೊಲ್ಯೂಷನಲ್ಲಿ ಪಾಸ್ ಮಾಡಿದಾಗ ನಮ್ಗೆ ಈ ಥರದ್ದು ಬೀಮ್ ಸಿಗೋದಿಲ್ಲ. ಸೊ ಹಂಗಾಗಿ ಈ ಕೊಲೈಡಲ್ ಸೊಲ್ಯೂಷನ್ ಮತ್ತು ಟ್ರೂ ಸೊಲ್ಯೂಷನ್ ಇದನ್ನ ಸಪ್ರೇಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಓಕೆ, ಟಿಂಡಾಲ್ ಪರಿಣಾಮ ನಮ್ಗೆ ಉಪಯೋಗ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಇಟ್ ಈಸ್ ಅ ಫಿನಾಮಿನಾ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಸಾಲ್ ಪಾರ್ಟಿಕಲ್ಸ್. ಓಕೆ, ಇಲ್ಲಿ ಕನ್ನಡದಲ್ಲಿ ಓದೋಣ. ಇದು ಸೋಲ್ ಕಣಗಳಿಂದ ಬೆಳಕಿಗೆ ಚದುರುವಿಕೆಯ ವಿದ್ಯಮಾನವಾಗಿದೆ, ಬೆಳಕಿನ ಚದುರುವಿಕೆ ವಿದ್ಯಮಾನವಾಗಿದೆ. ಓಕೆ, ಕನ್ನಡದಲ್ಲಿ ಸ್ಟೇಟ್ಮೆಂಟ್ಸ್ ಅಷ್ಟು ಕರೆಕ್ಟಾಗಿ ಕೊಟ್ಟಿಲ್ಲ, ಸೊ ಅದ್ರ ನೋಡೋಣ. ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಓಕೆ, ಹೈಡ್ರೋಸಾಲ್, ಏರೋಸಾಲ್. ಓಕೆ, ವಾಟರಲ್ಲಿ ಸಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಪಾರ್ಟಿಕಲ್ಸ್ನ ಅದನ್ನ ಹೈಡ್ರೋಸಾಲ್ ಅಂತ ಹೇಳ್ತೀವಿ, ಆ ಸೊಲ್ಯೂಷನ್ ಹೈಡ್ರೋಸಾಲ್ ಅಂತ ಹೇಳ್ತೀವಿ. ಏರಲ್ಲಿ ಸಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಪಾರ್ಟಿಕಲ್ಸ್, ಏರ್ ಮತ್ತು ಏನು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆ ಮಿಕ್ಸ್ಚರ್ನ ಆ ಸೊಲ್ಯೂಷನ್ ಏನಂತೇಳಿ ಕೊಲೈಡಲ್ ಸೊಲ್ಯೂಷನ್ ಅದನ್ನು ಏರೋಸಾಲ್ ಅಂತ ಹೇಳ್ತೀವಿ. ಸೊ ಎರಡನೇದು ಸರಿ ಇದೆ. ನೆಕ್ಸ್ಟ್ ಮೂರನೇದು, ಟಿಂಡಾಲ್ ಎಫೆಕ್ಟ್ ಕ್ಯಾನ್ ಬಿ ಸೀನ್ ಇನ್ ಟ್ರೂ ಸೊಲ್ಯೂಷನ್ಸ್ ಅಂತ ಇದೆ. ಓಕೆ, ಈ ಥರ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಟ್ರೂ ಸೊಲ್ಯೂಷನ್ ಅಂದರೆ ಕಂಪ್ಲೀಟ್ ಆಗಿ ಕರಗೋಗಿರ್ತಕ್ಕಂಥ ಒಂದು ದ್ರಾವಣ ಇದೆಯಲ್ಲ, ಆ ದ್ರಾವಣದ ಮೂಲಕ ನಾವು ಲೈಟ್ನ ಪಾಸ್ ಮಾಡಿದಾಗ ನಮ್ಮ ಬೀಮ್ ಅಲ್ಲಿ ಉಂಟಾಗೋದಿಲ್ಲ, ಟಿಂಡಾಲ್ ಪರಿಣಾಮ ಅಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್ ಇದೆ, ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಇನ್ನು ಫೋರ್ತ್ ಸ್ಟೇಟ್ಮೆಂಟ್ ನೋಡೋಣ. ಎ ಬೀಮ್ ಆಫ್ ಲೈಟ್ ಇಲ್ಯುಮಿನೇಟ್ಸ್ ದಿ ಪಾತ್ ಆಫ್ ದ ಬೀಮ್ ಇನ್ ದ ಕೊಲೈಡಲ್ ಡಿಸ್ಪರ್ಷನ್. ಓಕೆ, ಕನ್ನಡದಲ್ಲಿ ಬೆಳಕಿನ ಕಿರಣವು ಕೊಲೈಡಲ್ ಪರಿಕ್ಷೇಪಣದಲ್ಲಿ ಕಿರಣದ ಮಾರ್ಗವನ್ನು ಬೆಳಗಿಸುತ್ತದೆ. ನಾಲ್ಕನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಓಕೆ, ಸಸ್ಪೆಂಡೆಡ್ ಆಗಿರ್ತಕ್ಕಂಥ ಪಾರ್ಟಿಕಲ್ಸ್ ಸೊ ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ, ಡಿಸ್ಪರ್ಸ್ ಮಾಡುತ್ತೆ.
ಸೊ ನಾವು ಲೈಟ್ ಬೀಮ್ನ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಮೊದಲನೇ ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ಸರಿ ಇದೆ, ಮೂರನೇ ಹೇಳಿಕೆ ತಪ್ಪಿದೆ, ನಾಲ್ಕನೇ ಹೇಳಿಕೆನೂ ಸರಿ ಇದೆ. ಸೊ ಕೆಳಗೆ ಕ್ವಶನ್ ಬಗ್ಗೆ ಏನಂತ ನೋಡೋಣ. ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ಯಾವ ಹೇಳಿಕೆ ತಪ್ಪಾಗಿರುತ್ತದೆ? ಇದು ತುಂಬಾ ಇಂಪಾರ್ಟೆಂಟ್. ನಾವು ಕ್ವಶನ್ ಓದ್ಬೇಕಾದಾಗ ಲಾಸ್ಟ್ ಪದ ನಾವು ಓದ್ಕೊಂಡಿಲ್ಲ ಅಂತಂದ್ರೆ ಸರಿ ಎಷ್ಟಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ಎಷ್ಟು ಸರಿ ಇದೆ ಅಂತ ಅನ್ಕೊಂಡ್ಬಿಟ್ಟು ಸೊ ಈ ಕೆಳಗಡೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ಸ್ ಅಲ್ಲಿ ಸರಿ ಇದನ್ನ ಹುಡುಕ್ತಾ ಇರ್ತೀವಿ. ಬಟ್ ನೋಡಿ, ಸ್ಟೇಟ್ಮೆಂಟ್ ನೋಡಿ, ಇದು ತಪ್ಪಾಗಿರುತ್ತದೆ. ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಓಕೆ, ಟಿಂಡಾಲ್ ಪರಿಣಾಮ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ತಪ್ಪಾಗಿರ್ತದೆ ಅಂದ್ರೆ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳು, ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರ್ತಕ್ಕಂಥ 4 ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಈ ಪ್ರಶ್ನೆ ಪ್ರಕಾರ ಸೊ ಸಿ ಹೇಳಿಕೆ ಇದು ತಪ್ಪಾಗಿದೆ. ಓಕೆ, ಸೊ ಸಿ ನೋಡೋಣ. ಸಿ ಇನ್ಕರೆಕ್ಟ್, ಸಿ ತಪ್ಪಾಗಿದೆ. ಸೊ ಮೊದಲನೇ ಆಯ್ಕೆನೇ ಇದೆ. ಓಕೆ, ಫಸ್ಟ್ ಒನ್ನೇ ಸಿ ತಪ್ಪಾಗಿದೆ ಅಂತಿದೆ. ಸೊ ಹಾಗಾಗಿ ಸೊ ಫಸ್ಟ್ ಒನ್ ಕರೆಕ್ಟ್ ಅಂತ ಹೇಳ್ಬೋದು. ಆನ್ಸರ್ ಅದೇ ಸರಿ ಇದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವ ಅಂಶದ ಮೇಲೆ ಗೋಳಾಕಾರದ ಕನ್ನಡಿಯ ನಾಭಿ ದೂರ ಅವಲಂಬಿತವಾಗಿರುತ್ತೆ? ಓಕೆ, ಇಲ್ಲಿ ನಾಭಿ ದೂರ ಅಂದ್ರೆ ಫೋಕಲ್ ಲೆಂತ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಗೋಳಾಕಾರದಂದ್ರೆ ನಾವು ಮಿರರ್ಸ್ ಅಂತ ಎತ್ಕೊಂಡಾಗ, ಓಕೆ ಮಿರರ್ಸ್ ತೆಗೆದುಕೊಂಡಾಗ 2 ರೀತಿಯ ದರ್ಪಣಗಳನ್ನ ನಾವು ಕಾಣ್ಬೋದು. ಇದನ್ನ ನಿಮ್ನ ದರ್ಪಣ ಅಂತ ಹೇಳ್ತೀವಿ. ಓಕೆ, ಇದು ರಿಫ್ಲೆಕ್ಟಿವ್ ಸರ್ಫೇಸ್. ಓಕೆ, ಹಾಗೆ ಅದನ್ನ ನೀವು ಉಲ್ಟಾ ಮಾಡಿದ್ರೆ ಇದು ಪೀನ ದರ್ಪಣ ಅಂತ ಹೇಳ್ತೀವಿ. ಓಕೆ, ಇದು ಪೀನ ದರ್ಪಣ, ಮೇಲೆ ತೋರಿಸಿರ್ತಕ್ಕಂಥದ್ದು ನಿಮ್ನ ದರ್ಪಣ. ಓಕೆ, ಸೊ ಇಂಗ್ಲಿಷಲ್ಲಿ ಕಾನ್ಕೇವ್ ಮಿರರ್ ಅಂಡ್ ದಿಸ್ ಒನ್ ಇಸ್ ಕಾನ್ವೆಕ್ಸ್ ಮಿರರ್. ಓಕೆ, ಈ ಕಡೆ ಮೇಲ್ಗಡೆ ಸರ್ಫೇಸ್ ಇದು ರಿಫ್ಲೆಕ್ಟಿವ್ ಸರ್ಫೇಸ್ ಅಲ್ಲ, ಒಳಗಡೆ ಸ್ಮೂತ್ ಆಗಿರ್ತಕ್ಕಂಥ ಸರ್ಫೇಸ್ ಇದು ರಿಫ್ಲೆಕ್ಟಿವ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಈ ಥರ ವಕ್ರಮೈ ಉಂಟಾಗಬೇಕು ಅಂತಂದ್ರೆ ನಮಗೆ ಒಂದು ತ್ರಿಜ್ಯ ಬೇಕಾಗತ್ತೆ, ಒಂದು ರೇಡಿಯಸ್ ಇರಬೇಕಾಗತ್ತೆ. ನಾವು ಸರ್ಕಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇದನ್ನ ಇಟ್ಕೊಂಡು ಕಾಂಪಾಸ್ ಇಟ್ಕೊಂಡು ಹಿಂಗೆ ಮಾಡ್ತೀವಿ ನೋಡಿ. ಓಕೆ, ಸೊ ಅದೇ ರೀತಿ ಸೊ ಇದನ್ನು ಅಷ್ಟೇ, ನಾವು ಈ ಸ್ಪೆರಿಕಲ್ ಸರ್ಫೇಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ, ಸ್ಪೆರಿಕಲ್ ಮಿರರ್ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಕೂಡ ಸೊ ಕಾಂಪಾಸ್ ಇತ್ತ ಸೊ ಎಳಿತೀವಿ, ಒಂದು ಆರ್ಚ್ನ ಡ್ರಾ ಮಾಡ್ತೀವಿ. ಸೊ ಈ ಥರ ಒಂದು ಆರ್ಚ್ನ ಡ್ರಾ ಮಾಡಿದೆ. ಓಕೆ, ಇದು ರೇಡಿಯಸ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ಇದು ಮೂಲಕ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ, ಈ ಸರ್ಫೇಸ್ ಮೇಲೆ ಸೊ ಬೆಳಕಿನ ಕಿರಣಗಳು ಹಾಯಿಸಿದಾಗ ಈ ಬೆಳಕಿನ ಕಿರಣಗಳೆಲ್ಲ ಸೊ ಈ ಸರ್ಫೇಸ್ ಮೇಲೆ ಬಿದ್ದು ಎಲ್ಲನೂ ಒಂದು ಪಾಯಿಂಟ್ ಅಲ್ಲಿ ಬಂದು ಮೀಟ್ ಆಗ್ತಾ ಇರ್ತದೆ. ಓಕೆ, ಬೆಳಕಿನ ಕಿರಣಗಳೆಲ್ಲ ಎಲ್ಲ ಒಂದು ಕಡೆಗೆ ಸಂಧಿಸುತ್ತೆ. ಸೊ ಸಂಧಿಸ್ತಕ್ಕಂಥ ಒಂದು ಬಿಂದು ಇದೆಯಲ್ಲ ಅದನ್ನ ಸಂಗಮ ಬಿಂದು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ಅಷ್ಟೇ. ಓಕೆ, ಸೊ ಇಲ್ಲೆಲ್ಲ ಹಿಂಗೆ ರಿಫ್ಲೆಕ್ಟ್ ಆಗೋದು ಸರ್ಫೇಸು. ಸೊ ಇದನ್ನೆಲ್ಲ ಸೇರಿಸಿದ್ಮೇಲೆ ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಕಡೆಗೆ ಸಂಧಿಸುತ್ತೆ. ಓಕೆ, ಸೊ ಈ ಪ್ರತಿಫಲನ ಹೊಂದಿರತಕ್ಕಂಥ ಬೆಳಕಿನ ಕಿರಣಗಳು ದರ್ಪಣದ ಯಾವ ಜಾಗದಲ್ಲಿ ಯಾವ ಬಿಂದುವಲ್ಲಿ ಸಂಧಿಸ್ತಾ ಇದೆಯೋ ಸೊ ಸಂಧಿಸ್ತಕ್ಕಂಥ ಬಿಂದುವನ್ನ ಅದನ್ನ ಸಂಗಮ ಬಿಂದು ಅಂತ ಹೇಳ್ತೀವಿ. ಓಕೆ, ಸೊ ಈಗ ಈ ದರ್ಪಣದ ಒಂದು ಸೆಂಟರ್ ಅಂದ್ರೆ ಇದು ಅಂತ ಹೇಳ್ಬೋದು. ಓಕೆ, ದರ್ಪಣದ ಒಂದು ಕೇಂದ್ರ ಬಿಂದು ಸೊ ಇದು ಅಂತ ಹೇಳ್ಬೋದು. ಓಕೆ, ಹಾಗೆ ಇಲ್ಲಿ ಕೂಡ ಅಷ್ಟೇ. ಓಕೆ, ಪ್ರಿನ್ಸಿಪಲ್ ಆಕ್ಸಿಸ್ ಪಾಸ್ ಆಗ್ತಕ್ಕಂಥ ಏನು ಮಿರರ್ ಏನಿದೆ, ಓಕೆ ಮಿರರ್ನ ಸೆಂಟರ್ ಪಾಯಿಂಟ್ ಇದೆಯಲ್ಲ ಆ ಸೆಂಟರ್ ಪಾಯಿಂಟ್ಗೂ ಮತ್ತೆ ಫೋಕಸ್ಗೆ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ನ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಓಕೆ, ಸೊ ಸಂಗಮ ಬಿಂದು ಮತ್ತು ದರ್ಪಣದ ಮಧ್ಯಭಾಗ. ಓಕೆ, ದರ್ಪಣದ ಮಧ್ಯಭಾಗ, ಆ ಮಧ್ಯಭಾಗದಲ್ಲಿ ನಾವು ಬೆಳಕಿನ ಕಿರಣ ಹಾಯಿಸಿದಾಗ ಸ್ಟ್ರೈಟ್ ಆಗಿ ಪಾಸ್ ಆಗ್ತಾ ಇರ್ತದೆ. ಓಕೆ, ಈ ಸಂಗಮ ಬಿಂದು ಮತ್ತು ನಿಮ್ನ ದರ್ಪಣ ಇರ್ಬೋದು ಅಥವಾ ಪೀನ ದರ್ಪಣದ ಒಂದು ಮಧ್ಯಭಾಗ ಏನಿದೆ ಸೊ ಆ ಮಧ್ಯಭಾಗಕ್ಕೆ ಇರ್ತಕ್ಕಂಥ ಒಂದು ಅಂತರವನ್ನ ನಾವು ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಫೋಕಲ್ ಲೆಂತ್ ಅಫ್ಕೋರ್ಸ್ ಹೇಗೆ ಡಿಸೈಡ್ ಆಗಿರ್ತದೆ? ಓಕೆ, ಬೆಳಕಿನ ಕಿರಣಗಳು ಸೊ ಈಗ ಇದನ್ನೇ ತೆಗೆದುಕೊಂಡಾಗ ಇಲ್ಲಿ ನಾನು ಬರೆದಿರ್ತಕ್ಕಂಥ ಒಂದು ಚಿತ್ರ ನಿಮ್ನ ದರ್ಪಣ ತೆಗೆದುಕೊಂಡಾಗ ಸೊ ಇಲ್ಲಿ ಫೋಕಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇದೇ ದರ್ಪಣನ ಇನ್ನೂ ಸ್ವಲ್ಪ ಬೆಂಡ್ ಮಾಡೋಣ, ಇನ್ನೂ ಜಾಸ್ತಿ ಬೆಂಡ್ ಮಾಡಿದಾಗ ಏನಾಯ್ತು, ಕಿರಣಗಳು ಸೊ ಇನ್ನೊಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಓಕೆ, ಪ್ರತಿಫಲನ ಹೊಂದಿರತಕ್ಕಂಥ ಕಿರಣಗಳು ಸೊ ಇಲ್ಲಿ ಒಂದು ಕಡೆ ಮೀಟ್ ಆಗಿದ್ರೆ ಇಲ್ಲಿ ಬೇರೆ ಡಿಸ್ಟೆನ್ಸಲ್ಲಿ ಮೀಟ್ ಆಗಿರ್ತದೆ. ದರ್ಪಣ ಜಾಸ್ತಿ ಬೆಂಡ್ ಆದಷ್ಟು
ಸೊ ಕಿರಣಗಳು ಪ್ರತಿಫಲನಗೊಂಡಿರ್ತಕ್ಕಂಥ ಕಿರಣಗಳು ಕೂಡ ಅವು ಜಾಸ್ತಿ ಬೆಂಡ್ ಆಗಿ ಸೊ ದರ್ಪಣದ ಹತ್ರ ಮೀಟ್ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ಈಗ ಈ ಫೋಕಲ್ ಲೆಂತ್ನ ಯಾವುದು ಡಿಸೈಡ್ ಮಾಡ್ತಾ ಇದೆ? ಓಕೆ, ಯಾವ್ದು ಡಿಸೈಡ್ ಮಾಡ್ತಾ ಇದೆ? ವಕ್ರತೆಯ ತ್ರಿಜ್ಯನ, ಮಾಧ್ಯಮನ, ಬೆಳಕು ಹರಿತಕ್ಕಂಥ ಮಾಧ್ಯಮವ, ಅಥವಾ ಕನ್ನಡಿ ಯಾವ ವಸ್ತುವಿಂದ ಮಾಡಲ್ಪಟ್ಟಿದೆಯೋ ಅದ, ಆಮೇಲೆ ತಾಪಮಾನವ. ಓಕೆ, ಈ 4 ಆಪ್ಷನ್ಸ್ ಅಲ್ಲಿ ಕೆಲವೊಂದು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಆ ಪ್ರಶ್ನೆಗೂ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆಗೆ ಸಂಬಂಧನೇ ಇಲ್ಲ. ಅಂತ ಸಂಬಂಧ ಇಲ್ಲದಿರ್ತಕ್ಕಂಥ ಆಯ್ಕೆಗಳನ್ನ ಫಸ್ಟ್ ಎಲಿಮಿನೇಟ್ ಮಾಡ್ಬಿಡ್ಬೇಕು. ಸೊ ಅದ್ರಲ್ಲಿ ತೆಗೆದುಕೊಂಡಾಗ ನಾವು ಫಸ್ಟ್ ಇದು ಟೆಂಪರೇಚರ್ನ ಎಲಿಮಿನೇಟ್ ಮಾಡ್ಬೋದು. ಟೆಂಪರೇಚರ್ಗೂ ಫೋಕಲ್ ಲೆಂತ್ಗೂ ಸಂಬಂಧನೇ ಇಲ್ಲ. ಓಕೆ, ಟೆಂಪರೇಚರ್ ಆಕ್ಚುಲಿ ಇಟ್ ವೋಂಟ್ ಡಿಸೈಡ್ಸ್ ದ ಫೋಕಲ್ ಲೆಂತ್ ಆಫ್ ಸ್ಪೆರಿಕಲ್ ಮಿರರ್. ಸೊ ಈಸಿಲಿ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್. ಸೊ ನೆಕ್ಸ್ಟ್ ಹಾಗೆ ಮೆಟೀರಿಯಲ್ ಮೀಡಿಯಮ್ ಆಫ್ ಮಿರರ್. ಓಕೆ, ಮೆಟೀರಿಯಲ್ ಮೀಡಿಯಮ್ ಆಫ್ ಎ ಮಿರರ್. ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಇದು ಕ್ವಶನ್ಗೆ ಸ್ಟೇಟ್ಮೆಂಟ್ಗೆ ಸರಿ ಹೊಂದುತ್ತೆ, ಬಟ್ ಕಂಪ್ಲೀಟ್ ಆಗಲ್ಲ. ಓಕೆ, ಯಾಕಂದರೆ ನಾವು ಗ್ಲಾಸ್ ಮಿರರ್ ತೆಗೆದುಕೊಂಡ್ರೆ ಅದೇ ಒಂದು ರೀತಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಕರ್ವೇಚರಲ್ಲಿ ಸೊ ಒಂದು ಕಡೆಗೆ ಫೋಕಲ್ ಲೆಂತ್ ಸೇರ್ತದೆ. ಅದೇ ಬೇರೆ ಮೆಟೀರಿಯಲಿಂದ ತೆಗೆದುಕೊಂಡಾಗ ಅದೇ ಕರ್ವೇಚರ್ ಇಟ್ಕೊಂಡು ಸ್ಲೈಟ್ನ ಪಾಸ್ ಮಾಡಿದಾಗ ಅದೊಂದು ರೀತಿ ಫೋಕಲ್ ಲೆಂತ್ ನಮಗೆ ಸಿಗ್ಬೋದು. ಓಕೆ, ಸೊ ಬಟ್ ಇನ್ನು ಅಪ್ರಾಪ್ರಿಯೇಟ್ ಉತ್ತರಕ್ಕೆ ಹೋಗೋಣ. ನೆಕ್ಸ್ಟ್ ಮೀಡಿಯಂ, ಮಾಧ್ಯಮ, ಬೆಳಕು ಹರಿತಕ್ಕಂಥ ಮಾಧ್ಯಮ ಮತ್ತು ಫೋಕಲ್ ಲೆಂತ್ಗೆ ಸಂಬಂಧ ಇಲ್ಲ. ಓಕೆ, the most appropriate answer among the 4 given for this question is radius of curvature. ಓಕೆ, ದರ್ಪಣದ ಒಂದು ವಕ್ರಮೈ ನಾವು ಬದಲಾಯಿಸಿದಂಗೆ ಪ್ರತಿಫಲನಗೊಂಡಿರ್ತಕ್ಕಂಥ ಒಂದು ಕಿರಣಗಳು ಅದು ಸಂಧಿಸ್ತಕ್ಕಂಥ ಬಿಂದು ಕೂಡ ಅದು ಕೂಡ ಬೇರೆ ಬೇರೆ ಆಗ್ತಾ ಹೋಗ್ತಾ ಇರ್ತದೆ. ಅಂದರೆ ಸಂಗಮದವರು ಕೂಡ ಸೊ ಬೇರೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದರೆ ವಕ್ರತೆಯ ತ್ರಿಜ್ಯ. ಸೊ ಇಂಗ್ಲೀಷ್ಲಿ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಸ್ ಲೊಕೇಟೆಡ್ ಅಟ್. ಏವಿಯನ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಪ್ಲೇಸ್ ಕೇಳ್ತಿದ್ದಾರೆ. ಇಂಥ ಕ್ವಶನ್ ಸ್ವಲ್ಪ ನಾವು ಪ್ರಿಪೇರ್ ಆಗಿರ್ಬೇಕಾಗಿರುತ್ತೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಮೋಸ್ಟ್ ಪಾಪ್ಯುಲರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನ ಒಂದು ಕಡೆ ಬರೆದಿಟ್ಕೊಂಡ್ಬಿಡ್ಬೇಕು. ಇದು ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ಸಲ್ಲಿ ಇಂಥ ಒಂದು ಕ್ವಶನ್ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇವನ್ನ ನೋಡ್ಕೊಂಡಿರ್ಬೇಕು. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಸೆಂಟರ್ ಫಾರ್ ಓಷನೋಗ್ರಫಿ ಎಲ್ಲಿದೆ, ಟ್ಯೂಬರ್ಕ್ಲೋಸಿಸ್ ಸೆಂಟರ್ ಎಲ್ಲಿದೆ, ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಹೀಗೆ. ಸೊ ಇಂಥವನ್ನೇ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ರೆ ಈ ಕ್ವಶನ್ ಈಸಿಯಾಗಿ ಮಾಡ್ಬೋದು. ಸೊ ಈಗ ಇದರಲ್ಲಿ ಆಪ್ಷನ್ಸ್ ನೋಡೋಣ. ಏವಿಯನ್ ಅಂದರೆ ಪಕ್ಷಿಗಳು. ಓಕೆ, ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಏವ್ಸ್ ಅಂದರೆ ಬರ್ಡ್ಸ್ ಅಂತ ಅರ್ಥ. ಓಕೆ, AVES, ಏವ್ಸ್ ಅಂದರೆ ಬರ್ಡ್ಸ್. ಸೊ ಪಕ್ಷಿಗಳ ಸಂಶೋಧನಾ ಒಂದು ಕೇಂದ್ರ, ಸಂಸ್ಥೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ನಮ್ಮದು ಕೆಳಗಡೆ ನೋಡೋಣ. ಓಕೆ, ಕೆಳಗಡೆ ಮೈಸೂರು ಕರ್ನಾಟಕ ಅಂತಿದೆ. ಮೈಸೂರು ಕರ್ನಾಟಕದಲ್ಲಿ ಏವಿಯನ್ ರಿಸರ್ಚ್ ಅಂತ ಇಲ್ಲ. ನಾವು ಇಲ್ಲಿ ಯಾವುದು CFTRI ನೋಡ್ತೀವಿ, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್. CFTRI ತುಂಬ ಫೇಮಸ್ ಒಂದು ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಇರ್ತಕ್ಕಂಥದ್ದು. ಸೊ ಬರ್ಡ್ಸ್ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ಕೇಂದ್ರ ಮೈಸೂರಲ್ಲಿಲ್ಲ. ನೆಕ್ಸ್ಟ್ ಆಪ್ಷನ್ ಅದರ ಮೇಲೆ ಅವಿಕಾನಗರ್ ಅಂತಿದೆ. ಅವಿಕಾನಗರ್ ರಾಜಸ್ಥಾನದಲ್ಲಿ ಇದೆ. ಸ್ವಲ್ಪ ಥಿಂಕ್ ಮಾಡಿ. ರಾಜಸ್ಥಾನದಲ್ಲಿ ಬರ್ಡ್ ಪಾಪ್ಯುಲೇಷನ್ ಅಷ್ಟೊಂದು ಇಲ್ಲ. ಹಾಗಾಗಿ ಅದೊಂದು ಮರುಭೂಮಿ ಪ್ರದೇಶ ಇರ್ತಕ್ಕಂಥ ಒಂದು ರಾಜ್ಯ ಅದು. ಬರ್ಡ್ಸ್ ನಾವು ಅಷ್ಟು ಹೆಚ್ಚಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಬಸ್ಟರ್ಡ್ ಒಂದು ಪಕ್ಷಿಯಲ್ಲಿ ನಾವು ಕಾಣ್ಬೋದು ಮರುಭೂಮಿಗಳಲ್ಲಿ. ಇಂಡಿಯನ್ ಬಸ್ಟರ್ಡ್, ಅದೇ ಹಾರಾಡುವ ಪಕ್ಷಿಗಳು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ಇದೆ. ಹಾರಾಡದ ಪಕ್ಷಿಗಳಲ್ಲಿ ನಾವು ಉಷ್ಟ್ರ ಪಕ್ಷಿ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಎಲ್ಲ ಪಕ್ಷಿಗಳಲ್ಲಿ ಉಷ್ಟ್ರ ಪಕ್ಷಿನೇ ದೊಡ್ಡದು ಅಂತ ಹೇಳ್ಬೋದು. ಸೊ ಮರುಭೂಮಿಲಿ ಇಂಡಿಯನ್ ಬಸ್ಟರ್ಡ್ ಇದೆ, ಮತ್ತು ಹೆಚ್ಚಿನ ಪಕ್ಷಿ ಪ್ರಭೇದಗಳು ನಾವು ರಾಜಸ್ಥಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಸ್ಸಾರಲ್ಲಿ ಹರಿಯಾಣ, ಇಲ್ಲೆಲ್ಲ ನಾವು ಸ್ವಲ್ಪ ಹರಿಯಾಣ ಅಂದರೆ ಈ ಬಫಲೋಸ್ ಅವೆಲ್ಲ ಎಮ್ಮೆಗಳೆಲ್ಲ ಜಾಸ್ತಿ ಅಲ್ಲೇ ಇರೋದು ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಒಂದು ಬಫಲೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಸೆಂಟ್ರಲ್ ಬಫಲೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಹಿಸ್ಸಾರಲ್ಲಿ ಇದೆ. ಇನ್ನು ಈ ಬರೇಲಿ ಉತ್ತರ ಪ್ರದೇಶ್. ಸೊ ಬರೇಲಿ ಉತ್ತರ ಪ್ರದೇಶ್, ಇಲ್ಲಿ ಈ ಪಕ್ಷಿಗಳ
ಒಂದು ಸಂಶೋಧನಾ ಕೇಂದ್ರ ಇದೆ. ಅವಿಕಾ ನಗರದಲ್ಲಿ ಇಲ್ಲಿ ಶೀಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಓಕೆ, ಕುರಿಗಳ ಸಂಶೋಧನಾ ಕೇಂದ್ರ ಅವಿಕಾ ನಗರಲ್ಲಿದೆ. ಸೊ ಇದನ್ನ ನಾವು ನೋಡ್ಕೊಂಡಿರ್ಬೇಕು. ಇಂಥ ಕೇಂದ್ರಗಳನ್ನ ಸ್ವಲ್ಪ ಒಂದು ಕಡೆ ಇಟ್ಕೊಬೇಕಾಗ್ತದೆ. ಎಕ್ಸಾಮ್ ಟೈಮಲ್ಲಿ ಇದನ್ನ ಸ್ವಲ್ಪ ನೋಡಿಕೊಂಡು ಹೋಗಿದ್ರೆ ಇಂಥ ಪ್ರಶ್ನೆಗಳು ಈಸಿಯಾಗಿ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, the oily and waxy substance produced by our skin to keep it moisturized and protect it is. ಓಕೆ, ಕನ್ನಡದಲ್ಲಿ ಓದೋಣ. ನಮ್ಮ ಚರ್ಮದ ತೇವಾಂಶ ಕಾಪಾಡಲು ಮತ್ತು ಅದನ್ನು ರಕ್ಷಿಸಲು ನಮ್ಮ ಚರ್ಮವು ಸ್ರವಿಸುವ ಜಿಡ್ಡಾದ ಅಂಶ ಈ ಕೆಳಗಿನಗಳಲ್ಲಿ ಯಾವುದು? ಓಕೆ, ನಮ್ಮ ಚರ್ಮದ ಮೇಲೆ ಜಿಡ್ಡಿನ ಅಂಶ ಬಂದಿರುತ್ತೆ ನೋಡಿ, ಆಯಿಲಿ ಆಗಿರುತ್ತಲ್ಲ, ಆಯಿಲಿ ಆಗಿರ್ತಕ್ಕಂಥದ್ದು ಯಾವುದು ಅಂತ ಇಲ್ಲಿ ಕೇಳಿದಾನೆ. ಸೊ ನೋಡೋಣ, ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಕೆಲವೊಂದನ್ನ ಸಂಬಂಧವೇ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಫಸ್ಟ್ ಎಲಿಮಿನೇಟ್ ಮಾಡ್ಬಿಡೋಣ. ಸೊ ಫಸ್ಟ್ ಬೆವರು ಅಂತ ಕೊಟ್ಟಿದ್ದಾನೆ. ಬೆವರು ಬೇರೆ, ಚರ್ಮದ ಮೇಲೆ ಇರ್ತಕ್ಕಂಥ ಒಂದು ಜಿಡ್ಡಿನ ಪದಾರ್ಥ ಬೇರೆ, ಹಾಗಾಗಿ ಬೆವರು ಅಲ್ವೇ ಅಲ್ಲ. ಓಕೆ, ನೆಕ್ಸ್ಟ್ ಹಾಗೆ ಮೂರನೇದಕ್ಕೆ ಬರೋಣ. ಮೂರನೇದು ಮ್ಯೂಕಸ್ ಅಂತ ಹೇಳ್ತೀವಿ. ಮ್ಯೂಕಸ್ ಅಂದ್ರೆ ಅಂಟಾಗಿರ್ತಕ್ಕಂಥ ಒಂದು ಲೋಳೆ, ಈ ಮೂಗಿನ ಒಳಭಾಗದಲ್ಲಿ ಅಂಟಾದ ಲೋಳೆ ಇದೆಯಲ್ಲ, ಅದನ್ನು ಮ್ಯೂಕಸ್ ಅಂತ ಹೇಳ್ತೀವಿ. ಓಕೆ, ಹಾಗೆ ನಮ್ಮ ಜೀರ್ಣಾಂಗದ ಒಳಭಾಗದ ತೆಗೆದುಕೊಂಡಾಗ ಕೂಡ ಈ ಥರ ಅಂಟು ಲೋಳೆಯನ್ನು ಕಾಣ್ಬೋದು. ಓಕೆ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಚರ್ಮದ ಮೇಲೆ ಇರ್ತಕ್ಕಂಥ ಜಿಡ್ಡಿನ ಪದಾರ್ಥ ಕೇಳ್ತಾ ಇದ್ದಾರೆ, ಈ ಅಂಟಾದ ಪದಾರ್ಥ ಅಲ್ಲ, ಹಾಗಾಗಿ ಮ್ಯೂಕಸ್ಸು ಅಲ್ಲ. ಓಕೆ, ಇದು ಒಳಭಾಗದಲ್ಲಿ ಇರ್ತಕ್ಕಂಥ ಅಂಟಾದ ಲೋಳೆ, ಸೊ ಅದನ್ನು ಮ್ಯೂಕಸ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ಸೆರುಮೆನ್ ಅಂತಿದೆ. ಸೆರುಮೆನ್ ಅಂದ್ರೆ ಈ ಕಿವಿ ಒಳಗಡೆ ವ್ಯಾಕ್ಸ್ ತರ ಒಂದು ಪದಾರ್ಥ ಸಿಗುತ್ತಲ್ಲ, ಅದನ್ನ ಸೆರುಮೆನ್ ಅಂತ ಹೇಳ್ತೀವಿ. ಓಕೆ, ಒಳಗಡೆ ಪೂರ್ತಿ ಕಿವಿ ತಮಟೆ ಮೇಲೆ ಡಸ್ಟ್ ಎಲ್ಲ ಹೋಗ್ದಂಗೆ ನಮ್ಮ ಕಿವಿನೇ ಒಂದು ವ್ಯಾಕ್ಸ್ ತರ ಒಂದು ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಸೊ ಅದನ್ನ ಸೆರುಮೆನ್ ಅಂತ ಹೇಳ್ತೀವಿ. ಇದು ಕಿವಿ ಒಳಗಡೆ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಸ್ತು. ಇನ್ನು ನೆಕ್ಸ್ಟ್ ಜಿಡ್ಡಾಗಿ ಉಂಟಾಗ್ತಕ್ಕಂಥ ಪದಾರ್ಥ ಇದಿಲ್ಲ, ಅದು ಸೆಬಮ್ ಅಂತ ಹೇಳ್ಬಿಟ್ಟು. ಓಕೆ, ಇದು ಎರಡನೇ ಆಪ್ಷನ್ಲಿ ಸರಿಯಾಗಿದೆ. ಈ ಸೆಬಮ್ ನಮ್ಮ ಸ್ಕಿನ್ ಪ್ರೊಡ್ಯೂಸ್ ಮಾಡಿ ಮೇಲ್ಗಡೆ ಸರ್ಫೇಸ್ ಮೇಲೆ ಜಿಡ್ಡಾಗಿರುತ್ತಲ್ಲ, ಇದನ್ನ ಈ ಬ್ಯಾಕ್ಟೀರಿಯಾ ಕೆಲವೊಂದ್ಸಲಿ ಏನ್ ಮಾಡುತ್ತೆ, ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ತಾ ಇರ್ತದೆ. ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಬ್ಯಾಕ್ಟೀರಿಯಲ್ ಬಂದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ತಾ ಇರ್ತದೆ. ಆ ಬ್ಯಾಕ್ಟೀರಿಯಾದಿಂದನೇ ಕೆಲಸಲಿ ನಮಗೆ ಸೋಂಕುಂಟಾಗಿ ಪಿಂಪಲ್ ಎಲ್ಲ ಬರ್ತಕ್ಕಂಥದ್ದು. ಓಕೆ, ಸೆಬಮ್ನ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳೇ ನಮಗೆ ಆ ಪಿಂಪಲ್ನ ಉಂಟು ಮಾಡ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಈ ಪ್ರಶ್ನೆಗೆ ಸೆಬಮ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್, ಸರ್ಕೇಡಿಯನ್ ರಿದಮ್ ಎಂಬ ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸಕ್ಕನುಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನ ನಿಯಂತ್ರಿಸ್ತಾ ಇರ್ತದೆ. ಇದಕ್ಕೆ ಕಾರಣವಾದ ಗ್ರಂಥಿ ಯಾವುದು ಅಂತ ಕೇಳ್ತಾರೆ. ಓಕೆ, ಸೊ ನಾನು ಇಂಗ್ಲಿಷಲ್ಲಿ ಒಂದ್ಸಲ ಇದನ್ನ ಓದ್ತೇನೆ. ಸರ್ಕೇಡಿಯನ್ ರಿದಮ್ ಇಸ್ ಅ ನ್ಯಾಚುರಲ್ ಇಂಟರ್ನಲ್ ಪ್ರೋಸೆಸ್ which regulates the sleep-wake cycle. Name the gland which is responsible for it. ಓಕೆ, ಹಾಗಲಿ ಈಗ ಫಸ್ಟ್ ಸಿರ್ಕೇಡಿಯನ್ ರಿದಮ್ ಅಂದ್ರೆ ಏನು ಅಂತ ನೋಡೋಣ. ರಿದಮ್ ಅಂದ್ರೆ ಯಾವುದು ಒಂದು ರೆಗ್ಯುಲರ್ ಆಗಿ ಓಕೆ ರಿಪೀಟ್ ಆಗ್ತಾ ಇದ್ರೆ, ಯಾವುದೇ ಒಂದು ಚಟುವಟಿಕೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ರಿಪೀಟ್ ಆಗ್ತಾ ಇದ್ರೆ ಅದನ್ನ ನಾವು ರಿದಮ್ ಅಂತ ಹೇಳ್ಬೋದು. ಓಕೆ, ಸೊ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ರಿಪೀಟ್ ಆಗ್ತಕ್ಕಂಥ ನಮ್ಮ ಒಂದು ಬಯಾಲಜಿಕಲ್ ಆಕ್ಟಿವಿಟಿ ಅಂತಂದ್ರೆ ನಿದ್ದೆ ಹೋಗೋದು ಮತ್ತೆ ಎದ್ದೇಳೋದು. ಓಕೆ, ಬೆಳಗ್ಗೆ 6 ಗಂಟೆಗೆ ನಾವು ಎದ್ದೇಳ್ತೀವಿ ಅಂತ ಅನ್ಕೊಳ್ಳಿ, ರಾತ್ರಿ 10 ಗಂಟೆಗೆ ನಿದ್ದೆ ಹೋಗ್ತೀವಿ. ಓಕೆ, ಈ ಸೈಕಲ್ ನಮಗೆ ಕಂಟಿನ್ಯೂಸ್ ಆಗಿ ಇದು ರಿಪೀಟ್ ಆಗ್ತಾ ಬರ್ತಾ ಇರ್ತದೆ ಈ ಆಕ್ಟಿವಿಟಿ. ಓಕೆ, ಬೆಳಗ್ಗೆ 6 ಗಂಟೆ ಎದ್ದೇಳ್ತಕ್ಕಂಥದ್ದು, ರಾತ್ರಿ 10 ಗಂಟೆ ಆದ ತಕ್ಷಣ ಮಲಗೋದು. ಓಕೆ, ಇದು ಪ್ರತಿ ದಿವಸ ಅದೇ ಸಮಯಕ್ಕೆ ಎದ್ದೇಳೋದು ಮತ್ತೆ ಮಲಗೋದು, ಈ 2 ಸಮಯಗಳಿಗೆ ನಾವು ಅದನ್ನ ಈ ಚಟುವಟಿಕೆನ ರಿಪೀಟ್ ಮಾಡ್ತಾ ಬರ್ತಾ ಇರ್ತೀವಿ. ಓಕೆ, ಇದು ನಮ್ಮ ಒಂದು ಜೈವಿಕ ಒಂದು ಪ್ರಕ್ರಿಯೆ. ಇಟ್ಸ್ ಅ ಬಯಾಲಜಿಕಲ್ ಆಕ್ಟಿವಿಟಿ ಆ್ಯಂಡ್ ಇಟ್ ಈಸ್ ರಿಪೀಟೆಡ್ ಅಟ್ ಎ ಪರ್ಟಿಕ್ಯುಲರ್ ಇಂಟರ್ವಲ್ಸ್. ಸೊ ಈ ಥರ ಪರ್ಟಿಕ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ರಿಪೀಟ್ ಆಗ್ತಕ್ಕಂಥ ಒಂದು ಬಯಾಲಜಿಕಲ್ ಆಕ್ಟಿವಿಟಿನೇ ಇದನ್ನೇ ಬಯಾಲಜಿಕಲ್ ರಿದಮ್ ಅಂತ ಹೇಳ್ತೀವಿ. ಓಕೆ, ಸೊ ನಿದ್ದೆ ಪ್ರತಿ 24 ಗಂಟೆಗೊಮ್ಮೆ ರಿಪೀಟ್ ಆಗ್ತಾ ಇರ್ತದೆ. ಓಕೆ, ಇವತ್ತು ರಾತ್ರಿ 10 ಗಂಟೆಗೆ ನಿದ್ದೆ ನನಗೆ ಬಂತು ಅಂದರೆ ಮತ್ತೆ ನಾಳೆ ರಾತ್ರಿ 10 ಗಂಟೆಗೆ ಮತ್ತೆ ನಿದ್ದೆ ನನಗೆ ಶುರು ಆಗ್ತದೆ. ಸೊ 24 ಅವರ್ಸ್ಗೆ ಒಂದ್ಸಲಿ ಒಂದು ಆಕ್ಟಿವಿಟಿ ರಿಪೀಟ್ ಆಗ್ತಾ ಇದೆ. ಈ ಥರ 24 ಅವರ್ಸ್ಗೆ ರಿಪೀಟ್ ಆಗ್ತಕ್ಕಂಥ ಒಂದು ಆಕ್ಟಿವಿಟಿನ ಇದನ್ನ ಸಿರ್ಕೇಡಿಯನ್ ರಿದಮ್ ಅಂತ ಹೇಳ್ತಾರೆ. ಓಕೆ, ಇದನ್ನ
ಸಿರ್ಕೇಡಿಯನ್ ರಿದಮ್ ಅಂತ ಹೇಳ್ತಾರೆ. ಸೊ ಸಿರ್ಕಾ ಅಂದರೆ 24 ಅಂತ. ಸೊ ಆಕ್ಟಿವಿಟಿ, ಬಯಾಲಜಿಕಲ್ ಆಕ್ಟಿವಿಟಿ ವಿಚ್ ರಿಪೀಟ್ಸ್ ಫಾರ್ 4 hours. ಸೊ ದಟ್ ಆಕ್ಟಿವಿಟಿ ಇಸ್ ಸೆಡ್ ಟು ಬಿ ಸಿರ್ಕೇಡಿಯನ್ ರಿದಮ್. ಇನ್ನು ಕೆಲವು ಆಕ್ಟಿವಿಟೀಸ್, ಈ ಮೆನ್ಸ್ಟ್ರಲ್ ಸೈಕಲ್ ನಾವು ತೆಗೆದುಕೊಂಡಾಗ, ಓಕೆ, ಹೆಣ್ಮಕ್ಳಲ್ಲಿ ಋತುಸ್ರಾವ ಆಗ್ತಕ್ಕಂಥದ್ದು ಇದು ಸೊ ಪ್ರತಿ 28 ದಿವಸಕ್ಕೆ ಒಂದ್ಸಲಿ ಆಗ್ತಾ ಇರುತ್ತೆ. ಓಕೆ, ಅಂದರೆ ಇದು ಮಾಸ, ಒಂದು ತಿಂಗಳಿಗೊಂದ್ಸಲಿ ರಿಪೀಟ್ ಆಗ್ತಕ್ಕಂಥ, ಪುನರಾವರ್ತನೆ ಆಗ್ತಕ್ಕಂಥ ಒಂದು ಜೈವಿಕ ಚಟುವಟಿಕೆ. ಹಾಗಾಗಿ ಇದನ್ನ ಲೂನಾರ್ ರಿದಮ್ ಅಂತ ಹೇಳ್ತೀವಿ. ಹಾಗೆ ಕೆಲವು ಪ್ಲಾಂಟ್ಸ್ ಅಲ್ಲಿ ಮತ್ತೆ ಅನಿಮಲ್ಸ್ ಅಲ್ಲಿ ಬ್ರೀಡಿಂಗ್ ಸೀಸನ್, ಓಕೆ, ಪ್ರಕ್ರಿಯೆ ಒಂದು ಕಾಲ, ವರ್ಷದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಅದು ಪ್ರಕ್ರಿಯೆ, ಓಕೆ, ಪ್ರಚನ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರ್ತವೆ. ಸೊ ಈ ಥರ ಪ್ರಚನ ಪ್ರಕ್ರಿಯೆಯಲ್ಲಿ ಸೊ ಒಂದು ನಿರ್ದಿಷ್ಟ ಕಾಲದಲ್ಲಿ ಪಾಲ್ಗೊಳ್ತಾ ಇರುತ್ತಲ್ಲ, ಸೊ ಇದು ವರ್ಷಕ್ಕೊಂದ್ಸಲಿ ಆಗೋದ್ರಿಂದ ಇದನ್ನ ಸಿರ್ಕ್ಯಾನಿಯಲ್ ರಿದಮ್ ಅಂತ ಹೇಳ್ತೀವಿ. ಇದು ನಮ್ಮಲ್ಲಿ ಬಯಾಲಜಿಕಲ್ ಆಕ್ಟಿವಿಟೀಸು ಕೆಲವೊಂದು 24 hours ರಿಪೀಟ್ ಆಗುತ್ತೆ, ಇನ್ನು ಕೆಲವು ತಿಂಗಳಿಗೊಮ್ಮೆ ರಿಪೀಟ್ ಆಗ್ತಾ ಇರ್ತವೆ, ಇನ್ನು ಕೆಲವು ಆಕ್ಟಿವಿಟೀಸು ವರ್ಷಕ್ಕೊಂದ್ಸಲಿ ರಿಪೀಟ್ ಆಗ್ತಾ ಇರ್ತವೆ. ಸೊ ಈ ಎಲ್ಲ ಥರದ ಒಂದು ರೆಪಿಟೇಷನ್ಸ್, ಓಕೆ, ಜೈವಿಕ ಪ್ರಕ್ರಿಯೆಗಳು ಸೊ ಒಂದು ರೆಗ್ಯುಲರ್ ಇಂಟರ್ವರ್ಸಲ್ಲಿ ರಿಪೀಟ್ ಆಗ್ತಕ್ಕಂಥವನ್ನೆಲ್ಲ ಅವನ್ನ ಬಯಾಲಜಿಕಲ್ ರಿದಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಲೀಪ್ ಅಂಡ್ ವೇಕ್ ಸೈಕಲ್ ಅಂತ ಕೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ, ಅಂದರೆ ಎಚ್ಚರಗೊಳ್ತಕ್ಕಂಥದ್ದು ಮತ್ತೆ ನಿದ್ದೆ ಹೋಗೋದು. ಇದು ಯಾವ ಗ್ಲ್ಯಾಂಡ್ ಇದನ್ನ, ಯಾವ ಗ್ರಂಥಿ ಇದನ್ನ ನಿರ್ಧಾರ ಮಾಡುತ್ತೆ ಅಂತ ಕೇಳ್ತಾರೆ. ಸ್ವಲ್ಪ ಇಲ್ಲಿ ನೋಡೋಣ. ಓಕೆ, ಯಾವ ಗ್ರಂಥಿ, ಆ ಗ್ರಂಥಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ರಾಸಾಯನಿಕ ವಸ್ತು, ಹಾರ್ಮೋನ್ ಏನಾದರೂ ಸ್ಲೀಪ್ ವೇವ್ ಸೈಕಲ್ಗೆ ಅದು ಕಾರಣ ಆಗ್ಬೋದಾ ಅಂತ ನೋಡ್ತಾ ಬರೋಣ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಥೈರಾಯ್ಡ್ ಅಂತ ಕೊಟ್ಟಿದ್ದಾರೆ. ಥೈರಾಯ್ಡ್ ಇಂದ ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹದ ಚಯಾಪಚಯ ಕ್ರಿಯೆ ವೇಗವನ್ನು ನಿರ್ಧಾರ ಮಾಡ್ತದೆ, ಮೆಟಬಾಲಿಕ್ ರೇಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಹಾರ್ಮೋನ್. ಸೊ ಇದು ಸ್ಲೀಪ್ ವೇಕ್ ಸೈಕಲ್ಗೆ ದಿಸ್ ಪರ್ಟಿಕ್ಯುಲರ್ ಹಾರ್ಮೋನ್ ಇಸ್ ನಾಟ್ ರಿಲೇಟೆಡ್, ಸಂಬಂಧ ಇಲ್ಲ, ಹಾಗಾಗಿ ಥೈರಾಯ್ಡ್ ಅಲ್ಲ. ಓಕೆ, ನೆಕ್ಸ್ಟ್ ಪಿಟ್ಯುಟರಿ ಗ್ಲ್ಯಾಂಡ್. ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಹಲವಾರು ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇರ್ತದೆ. ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಕಿಂಗ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಗ್ಲ್ಯಾಂಡ್ ಅಂತ ಹಾರ್ಮೋನ್ ಅಂತ ಒಂದು ಉತ್ಪತ್ತಿ ಆಗುತ್ತೆ, ಅಡಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಅಂತ ಒಂದು ಉತ್ಪತ್ತಿ ಆಗುತ್ತೆ. ಹಾಗೆ ಇನ್ಯಾವುದು ಗ್ರೋತ್ ಹಾರ್ಮೋನ್ ಸೊಮಟೋಟ್ರೋಪಿನ್ ಅಂತ ಹೇಳ್ತೀವಿ, ಅದು ಉತ್ಪತ್ತಿ ಆಗಿರುತ್ತೆ. ಓಕೆ, ಹಾಗೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಉತ್ಪತ್ತಿ ಆಗಿರುತ್ತೆ. ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಬಿಡುಗಡೆ ಆಗಿರ್ತದೆ. ಇನ್ನೊಂದು ಆಂಟಿಡಯೋಟಿಕ್ ಹಾರ್ಮೋನ್ ಒಂದು ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಲ್ಯೂಟನೈಸಿಂಗ್ ಹಾರ್ಮೋನ್ ಅಂತ ಪಿಟ್ಯುಟರಿಯಿಂದ ಬಿಡುಗಡೆ ಆಗುತ್ತೆ. ಬಟ್ ಈಗ ನೋಡಿದ್ರೆ ನೀವು ಈ ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಯಾವ ಹಾರ್ಮೋನ್ಗಳು ನೇರವಾಗಿ ಈ ಸ್ಲೀಪ್ ವೇಕ್ ಸೈಕಲ್ಗೆ ಸಂಬಂಧಪಟ್ಟಿಲ್ಲ. ಓಕೆ, ಹಾಗಾಗಿ ಸೊ ಸೆಕೆಂಡ್ ಆಪ್ಷನು ಅಲ್ಲ. ಓಕೆ, ಫಸ್ಟ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನ್ ಕೂಡ ಇದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಹೈಪೋಥಾಲಮಸ್. ಹೈಪೋಥಾಲಮಸ್ ನಮ್ಮ ಹಂಗರ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ನಮ್ಮ ಹಸುವಾಗಂಗೆ ಮಾಡ್ತಕ್ಕಂಥದ್ದು, ಹಾಗೆ ನಮ್ಮ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ತಕ್ಕಂಥ ಒಂದು ಸೆಂಟರ್ ಇದು. ಓಕೆ, ಮೆದುಳಿನ ಒಂದು ಭಾಗ ಥಾಲಮಸ್ನ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ಹೈಪೋಥಾಲಮಸ್ ಅಂತ ಹೇಳ್ತೀವಿ. ಹೈಪೋಥಾಲಮಸ್ನ ಕೆಳಭಾಗಕ್ಕೆ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಇದೆ. ಓಕೆ, ಸೊ ಹೈಪೋಥಾಲಮಸ್ ನಮ್ಮ ಹಸಿವು, ದೇಹದ ತಾಪಮಾನವನ್ನು ನಿರ್ವಹಿಸ್ತಕ್ಕಂಥ ಒಂದು ಕೇಂದ್ರ ಆಗಿರೋದ್ರಿಂದ ಸೊ ಇದು ಕೂಡ ಅಲ್ಲ. ಓಕೆ, ಇನ್ನು ಉಳಿದಿರೋದು ಪೀನಿಯಲ್ ಗ್ಲ್ಯಾಂಡ್. ಓಕೆ, ಪೀನಿಯಲ್ ಗ್ಲ್ಯಾಂಡ್ ಹೈಪೋಥಾಲಮಸ್ನ ಮೇಲ್ಭಾಗದಲ್ಲಿ ಬರ್ತದೆ. ನಾವು ಸ್ವಲ್ಪ ಪೊಸಿಷನ್ಸ್ ನಾವು ನೋಡ್ಕೊಂಡ್ರೆ ಇದು ಥಾಲಮಸ್ ಭಾಗ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಪಿಟ್ಯುಟರಿ ಗ್ಲ್ಯಾಂಡ್ ಇಲ್ಲಿ ಬರುತ್ತೆ. ಓಕೆ, ಪೀನಿಯಲ್ ಗ್ಲ್ಯಾಂಡ್ ಇಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ. ಓಕೆ, ಸೊ ಪೀನಿಯಲ್ ಗ್ಲ್ಯಾಂಡ್ ಇಲ್ಲಿ ಮೇಲ್ಭಾಗದಲ್ಲಿ ಬಂದಿರುತ್ತೆ. ಓಕೆ, ಇದು ಹೈಪೋಥಾಲಮಸ್ ಅಂತ ಹೇಳ್ಕೊಳ್ಳೋಣ. ಥಾಲಮಸ್, ಪೀನಿಯಲ್ ಗ್ಲ್ಯಾಂಡ್, ಸೊ ಇಲ್ಲಿ ಪಿಟ್ಯುಟರಿ ಅಂತ ಹೇಳ್ಬೋದು. ಓಕೆ, ಸೊ ಪೀನಿಯಲ್ ಗ್ಲ್ಯಾಂಡ್ ಹೇಗೆ ಕಾರಣ ಆಗತ್ತೆ ಅಂತಂದ್ರೆ ಈ ಪೀನಿಯಲ್ ಗ್ಲ್ಯಾಂಡಿಂದ ಮೆಲೆಟೋನಿನ್ ಎಂಬ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಓಕೆ, ಮೆಲೆಟೋನಿನ್. ಸೊ ಈ ಮೆಲೆಟೋನಿನ್ ಹಾರ್ಮೋನೇ ಇದು ಉತ್ಪತ್ತಿಯಾಗಿ ಓಕೆ ನಮ್ಮ ರಕ್ತಕ್ಕೆ ಸೇರ್ಕೊಂಡು ಇದು ನಮ್ಮ ದೇಹದ ಒಂದು ಸ್ಥಿತಿಯನ್ನು ಸ್ವಲ್ಪ ಬದಲಾಯಿಸ್ತಾ ಹೋಗ್ತಾ ಇರ್ತದೆ. ಓಕೆ, ಹೃದಯದ ಬಡಿತವನ್ನು ಕಡಿಮೆ ಮಾಡುತ್ತೆ, ಹಾಗೆ ಬಾಡಿ ಟೆಂಪ್ರೇಚರ್, ದೇಹ ತಾಪಮಾನವನ್ನು ಕಡಿಮೆಗೊಳಿಸುತ್ತೆ, ಹಾಗೆ ನಿದ್ದೆ ಜಾರೋಂಗೆ ಮಾಡುತ್ತೆ. ಓಕೆ, ಒಬ್ಬ ವ್ಯಕ್ತಿ ನಿದ್ದೆ ಜಾರೋಂಗೆ ಈ ಹಾರ್ಮೋನ್ ಮಾಡುತ್ತೆ. ಸೊ ಹಾಗಾಗಿ ಈ ಹಾರ್ಮೋನ್ ನಾವು ಸ್ಲೀಪ್ ಇಂಡ್ಯೂಸಿಂಗ್ ಹಾರ್ಮೋನ್ ಅಂತಲೇ ಹೇಳ್ತೀವಿ, ನಿದ್ದೆ ಬರ್ತಕ್ಕಂಥ ಹಾರ್ಮೋನ್ ಅಂತಲೇ ಹೇಳ್ತೀವಿ. ಓಕೆ, ಸೊ ನಿದ್ದೆ ಬಂದ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಂದರೆ ನಾರ್ಮಲ್ಗಿಂತ ಹಾರ್ಟ್ ಬೀಟ್ ಕಡಿಮೆ ಆಗ್ತಕ್ಕಂಥದ್ದು, ಹಾಗೆ ಟೆಂಪ್ರೇಚರ್ ಬಾಡಿ ಟೆಂಪ್ರೇಚರ್ ಕೂಡ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆ ಆಗಿರ್ತದೆ.
ಸೊ ಬ್ರೈನ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಮಸಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಓಕೆ, ಸೊ ಇದೆಲ್ಲ ಈ ಬದಲಾವಣೆಗಳು, ದೈಹಿಕ ಬದಲಾವಣೆಗಳಾಗಲಿಕ್ಕೆ ಮೆಲ್ಟೋನಿನ್ ಹಾರ್ಮೋನೇ ಕಾರಣ ಅಂತ ಹೇಳ್ಬೋದು. ಓಕೆ, ಈ ಹಾರ್ಮೋನ್ ಪೀನಿಯಲ್ ಗ್ರಂಥಿಯಿಂದ ಉತ್ಪತ್ತಿ ಆಗಬೇಕಂದ್ರೆ ಕತ್ಲೆ ಇರಬೇಕು. ಸೊ ಕತ್ಲೆಯಲ್ಲಿ ಮಾತ್ರ ಈ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಓಕೆ, ನಾವು ಸ್ವಲ್ಪ ಲೈಟ್ಗೆ ಎಕ್ಸ್ಪೋಸ್ ಆದ್ವಿ ಅಂತ ಅನ್ಕೊಳ್ಳಿ, ಸೊ ಈ ಸ್ರವಿಕೆ ನಿಂತು ಹೋಗ್ಬಿಡ್ತದೆ. ಪೀನಿಯಲ್ ಗ್ರಂಥಿಯಿಂದ ಮೆಲ್ಟೋನಿನ್ ಸ್ರವಿಕೆ ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ರಾತ್ರಿ ಮಲಗಬೇಕಾದಾಗ ನಾವು ಮಲಗೋ ಕೋಣೆನ ಅದನ್ನು ಪೂರ್ತಿಯಾಗಿ ಕತ್ಲೆಯಾಗಿ ಇಟ್ಕೊಂಡಿರ್ಬೇಕು. ಓಕೆ, ಕತ್ಲೆ ಇದ್ದಾಗ ಸೊ ಚೆನ್ನಾಗಿ ಗಾಢವಾದ ನಿದ್ದೆ ನಮಗೆ ಬರುತ್ತೆ. ಓಕೆ, ಲೈಟಿಗೆ ಎಕ್ಸ್ಪೋಸ್ ಆಗಬಾರ್ದು. ಎಕ್ಸ್ಪೋಸ್ ಆದರೆ ಸೊ ಮೆಲ್ಟೋನಿನ್ ಸೆಕ್ರೇಷನ್ ಸ್ಟಾಪ್ ಆಗಿಬಿಡ್ತದೆ. ಓಕೆ, ಬೆಳಗ್ಗೆ ಬರೋಷ್ಟೊತ್ತಿಗೆ ಆ ಮೆಲ್ಟೋನಿನ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಬ್ಲಡ್ಡಲ್ಲಿ ಮೆಲ್ಟೋನಿನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಮತ್ತೆ ನಮಗೆ ಎಚ್ಚರ ಆಗಿರ್ತದೆ. ಸೊ ಹಂಗಾಗಿ ಇಲ್ಲಿ ಸ್ಲೀಪ್ ಅವೇಕ್ ಸೈಕಲ್ನ ಸೊ ಪೀನಿಯಲ್ ಗ್ರಂಥಿ ಇದೇ ನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಮೆಲ್ಟೋನಿನ್ ಹಾರ್ಮೋನೇ ಸೊ ನಿದ್ದೆಗೆ ಕಾರಣ. ಅದರ ಪ್ರಮಾಣ ರಕ್ತದಲ್ಲಿ ಕಡಿಮೆ ಆದಾಗ ಸೊ ನಾವು ಎಚ್ಚೆತ್ಕೊಂಡಿರ್ತೀವಿ. ಓಕೆ, ಸೊ ಆನ್ಸರ್ ಬಂದು 3. ನೆಕ್ಸ್ಟ್ ಕ್ವಶನ್. ಓಕೆ, ನಮ್ಮ ಕೂದಲು, ಉಗುರು ಮತ್ತು ಪ್ರಾಣಿಗಳ ಗೊರಸಿನಲ್ಲಿರುವ ಮುಖ್ಯ ಪ್ರೋಟೀನ್ ಅಂಶ ಯಾವುದು? ಇದು ನೀವು ಸ್ಕೂಲ್ನಿಂದ ಇದನ್ನು ತಿಳ್ಕೊಂಡಿರ್ತೀರ. ಓಕೆ, ನಮ್ಮ ಕೂದಲಲ್ಲಿ ಹಾಗೆ ಉಗುರಿನಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್, ಉಗುರು ಗಡಸಾಗಲಿಕ್ಕೆ. ಓಕೆ, ಹಾಗೆ ಹೇರ್ ಫಾಲಿಕಲ್ ಅದು ಕೂಡ ಅಷ್ಟೇ, ಅದಕ್ಕೆ ಆ ಸ್ಟ್ರಕ್ಚರ್ ಬರಲಿಕ್ಕೆ ಸೊ ಒಂದು ಪ್ರೋಟೀನ್ ಕಾರಣ. ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಫಸ್ಟ್ ಒನ್ ಕೇಸಿನ್ ಅಂತಿದೆ. ಕೇಸಿನ್ ಅನ್ನೋ ಪ್ರೋಟೀನ್ ನಮ್ಗೆ ಎಲ್ಲಿ ಸಿಗುತ್ತೆ? ಇದು ಹಾಲಲ್ಲಿ ಸಿಗ್ತಕ್ಕಂಥ ಒಂದು ಪ್ರೋಟೀನ್. ಓಕೆ, ಹಾಲಲ್ಲಿ ಕೇಸಿನ್ ಅನ್ನೋ ಒಂದು ಪ್ರೋಟೀನ್ ಇದೆ. ಅದು ಚಿಕ್ಕ ಮಕ್ಕಳಲ್ಲಿ 8 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಲ್ಲಿ ಕೇಸಿನ್ ಪ್ರೋಟೀನ್ ಡೈಜೆಸ್ಟ್ ಆಗುತ್ತೆ. 8 ವರ್ಷ ಆದ ನಂತರ ಆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಈ ಕೇಸಿನ್ ಪ್ರೋಟೀನ್ ಡೈಜೆಸ್ಟ್ ಆಗೋದಿಲ್ಲ. ಅಂದರೆ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಎನ್ಸೈಮ್ ನಮ್ಮ ಡೈಜೆಸ್ಟ್ ಸಿಸ್ಟಮಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಓಕೆ, ನೆಕ್ಸ್ಟ್ ಫೈಬ್ರೋಯಿನ್. ಫೈಬ್ರೋಯಿನ್ ಬಂದು ಇದು ಸಿಲ್ಕ್ ಫೈಬರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್. ಅಫ್ಕೋರ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥವೆಲ್ಲ ಪ್ರೋಟೀನ್ಗಳೇ. ಓಕೆ, ಫೈಬ್ರೋಯಿನ್ ಅನ್ನೋ ಪ್ರೋಟೀನ್ ಸಿಲ್ಕ್ ಫೈಬರ್ಲಿ ಇದೆ. ಓಕೆ, ಹಾಗೆ ಎಲಾಸ್ಟಿನ್ ಇದು ಅಷ್ಟೇ ಆರ್ಗ್ಯಾನಿಕ್ ಥ್ರೆಡ್ಸ್ ಯಾವುದನ್ನು ನಾವು ತೆಗೆದುಕೊಂಡಾಗ ಜೀವಿಗಳು ಉತ್ಪತ್ತಿ ಮಾಡಿರ್ತಕ್ಕಂಥ ಒಂದು ದಾರಗಳ ರೀತಿ ಇರ್ತಕ್ಕಂಥವು. ಸೊ ಅವುಗಳಲ್ಲಿ ಈ ಎಲಾಸ್ಟಿನ್ ಅನ್ನೋ ಪ್ರೋಟೀನ್ ಇರುತ್ತೆ. ಸೊ ಇದು ಕೂಡ ಹಾಗಾಗಿ ನಮ್ಮ ಉಗುರು ಮತ್ತು ಕೂದಲಲ್ಲಿ ಇವು ಮೂರೂ ಇರಲ್ಲ. ಕೇಸಿನ್ ಇರೋದಿಲ್ಲ, ಫೈಬ್ರೋಯಿನ್ ಇರೋದಿಲ್ಲ, ಹಾಗೆ ಎಲಾಸ್ಟಿನ್ ಇರೋದಿಲ್ಲ. ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಆನ್ಸರ್ ಬಂದು ಕೆರಾಟಿನ್. ಓಕೆ, ನೈಲ್ಸ್ ತುಂಬ ಹಾರ್ಡ್ ಆಗಿರ್ಲಿಕ್ಕೆ ಸೊ ಕೆರಾಟಿನ್ ಕಾರಣ. ಓಕೆ, ಸೊ ಈ ಕ್ವಶನ್ ಇದಕ್ಕೆ ಆನ್ಸರ್ ಬಂದು ಕೆರಾಟಿನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಟೊಮಾಟೊ ಹಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯ. ಓಕೆ, ಟೊಮಾಟೊ ಬಣ್ಣ ಕೆಂಪಿಗಿರ್ಲಿಕ್ಕೆ ಸೊ ಏನು ಪಿಗ್ಮೆಂಟ್ ಯಾವುದು ಅಂತ ಕೇಳ್ತಿದ್ದಾರೆ. ಸ್ಟ್ರೈಟ್ ಕ್ವಶನ್. ಇದರಲ್ಲಿ ಬೇರೆ ಇದನ್ನ ಕ್ವಶನ್ನ ಇಂಟರ್ಪ್ರೆಟ್ ಮಾಡಿ ಆನ್ಸರ್ ನಾವು ನೋಡೋನ್ಗೆ ಏನಿಲ್ಲ. ಸೊ ಇಂಗ್ಲೀಷ್ಲಿ ಓದೋಣ. ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್ ಆಫ್ ಟೊಮ್ಯಾಟೊ ಈಸ್. ಸೈನ್ಸ್ ಸ್ವಲ್ಪ ಎಲ್ಲ ನೋಡ್ತಾ ಬರೋಣ. ಒಂದು ಕ್ಲೋರೋಫಿಲ್. ಇಲ್ಲಿ ನೋಡಿ, ಕ್ಲೋರೋ ಅಂದ್ರೆ ಇದು ಗ್ರೀಕ್ ವರ್ಡ್. ಕ್ಲೋರೋ ಅಂದ್ರೆ ಗ್ರೀನ್ ಅಂತ ಅರ್ಥ. ಎಲ್ಲೇ ಕ್ಲೋರೋ ಅಂತ ಬರಲಿ ಅದು ಗ್ರೀನ್ ಅಂತ ಅರ್ಥ. ಹಸಿರು ಬಣ್ಣದಲ್ಲಿ ಒಂದು ಅನಿಲ ಇದೆ. ಓಕೆ, ಅದಕ್ಕೆ ಹೆಸರು ಕೂಡ ಹಾಗೆ ಇಟ್ಟಿದೆ, ಕ್ಲೋರಿನ್. ಓಕೆ, ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಅನಿಲ ಆಗಿರೋದ್ರಿಂದ ಹಸಿರು ಬಣ್ಣ ಅನ್ನೋ ಅರ್ಥದಲ್ಲಿ ಗ್ಯಾಸ್ಗೆ ಕ್ಲೋರಿನ್ ಅಂತ ಹೆಸರು ಕೊಟ್ಟಿದ್ದಾರೆ. ಕ್ಲೋರೋಪ್ಲಾಸ್ಟ್. ಓಕೆ, ಎಲೆಯ ಜೀವಕೋಶಗಳು ತೆಗೆದುಕೊಂಡಾಗ ಎಲೆ ಜೀವಕೋಶಗಳು ಹಸಿರು ಬಣ್ಣದಲ್ಲಿರುತ್ತೆ. ಸೊ ಎಲೆ ಜೀವಕೋಶಗಳಲ್ಲಿ ಹಸಿರು ಬಣ್ಣದ ಒಂದು ಪ್ಲಾಸ್ಟಿಡ್ನ ಕಾಣ್ಬೋದು. ಓಕೆ, ಇದನ್ನ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಓಕೆ, ಪ್ಲಾಸ್ಟ್. ಸೊ 3 ಥರದ ಪ್ಲಾಸ್ಟಿಡ್ಸ್ ನಾವು ಕಾಣ್ತೀವಿ: ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಸೊ ಇಲ್ಲಿ ಸ್ವಲ್ಪ ನೀವು ಆ ಪದವನ್ನು ಬ್ರೇಕ್ ಮಾಡಿದ್ರೆ ಸಾಕೋದು ಅರ್ಥ ನಮಗೆ ಸಿಗ್ಬಿಡುತ್ತೆ. ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ. ಲ್ಯೂಕೋಪ್ಲಾಸ್ಟ್. ಇಲ್ಲಿ ಲ್ಯೂಕೋ ಅಂತಂದ್ರೆ ಗ್ರೀಕ್ ವರ್ಡ್ ಇದು. ಓಕೆ, ಲ್ಯೂಕೋ ಅಂದ್ರೆ ವೈಟ್ ಅಂತ ಅರ್ಥ. ಓಕೆ, ನೀವು WBCs ಇದೆಯಲ್ಲ, ಸೊ WBCs ಲ್ಯೂಕೋಸೈಟ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ಲ್ಯೂಕೋಸೈಟ್ಸ್ ಅಂತ ಹೇಳ್ತಾರೆ. ಸೈಡ್ ನೋಡಿ, ಪೂರ್ತಿ ಪದಕ್ಕೆ ಅರ್ಥ ಸಿಗುತ್ತೆ. ಲ್ಯೂಕೋ ಅಂದ್ರೆ ವೈಟ್ ಅಂತ, ಇನ್ನ CYTE ಸೈಟ್ ಅಂದ್ರೆ ಸೆಲ್ ಅಂತ ಅರ್ಥ. ಸೊ ವೈಟ್ ಕಲರ್ಡ್ ಸೆಲ್ಸ್ ಅನ್ನೋ ಅರ್ಥದಲ್ಲೇ ಅದಕ್ಕೆ ಲ್ಯೂಕೋಸೈಟ್ಸ್ ಅಂತ ಹೇಳ್ತಾರೆ. ಓಕೆ, ಎರಿಥ್ರೋ ಅಂದ್ರೆ ರೆಡ್ ಅಂತ ಅರ್ಥ. ಓಕೆ, ಎರಿಥ್ರೋಸೈಟ್ಸ್, RBCs ಎರಿಥ್ರೋಸೈಟ್ಸ್ ಅಂತ ಹೇಳ್ತಾರೆ. ಓಕೆ,
ಸೊ ಫಿಲ್ ಅಂದ್ರೆ ಲೀಫ್ ಅಂತ ಅರ್ಥ. ಫಿಲಾನ್. ಓಕೆ, ಫಿಲಾನ್ ಅಂದ್ರೆ ಲೀಫ್ ಅಂತ ಅರ್ಥ. PHYLON, ಫಿಲಾನ್. ಸೊ ಫಿಲಾನ್ ಮೀನ್ಸ್ ಲೀಫ್ ಅಂತ. ಓಕೆ, ಸೊ ಇಲ್ಲಿ ಕೆಂಪು ಬಣ್ಣಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಪಿಗ್ಮೆಂಟ್ ಅಲ್ವಾ, ಹಾಗಾಗಿ ಕ್ಲೋರೋಫಿಲ್ ಕಾರಣ ಆಗಿರಲ್ಲ. ಸೊ ಈಸಿಗೆ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟು ಕ್ಯಾರೋಟಿನ್. ಕ್ಯಾರೋಟಿನ್ ಬಂದು ಇದು ಯೆಲ್ಲೋ ಅಂಡ್ ಆರೆಂಜ್ ಪಿಗ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಕ್ಯಾರೋಟಿನ್ ನಮ್ಗೆ ಎಲ್ಲಿ ಸಿಗುತ್ತೆ? ಕ್ಯಾರೆಟಲ್ಲಿ ಸಿಗುತ್ತೆ, ಪಪಾಯಲ್ಲಿ ಸಿಗುತ್ತೆ. ಓಕೆ, ಆರೆಂಜ್, ಯೆಲ್ಲೋ ಅಂಡ್ ಆರೆಂಜ್ ಕಲರ್ ಇರ್ತಕ್ಕಂಥ ಒಂದು ಫ್ರೂಟ್ಸ್ ಯಾವುದಿದ್ದಾವೆ ಅದರಲ್ಲೆಲ್ಲ ನಮಗೆ ಕ್ಯಾರೋಟಿನ್ ಸಿಗ್ತದೆ, ಅಥವಾ ವೆಜಿಟಬಲ್ಸ್ ಏನಿದ್ದಾವೆ ಸೊ ಅದರಲ್ಲಿ ಕ್ಯಾರೋಟಿನ್ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಇದು ಆನ್ಸರ್ ಅಲ್ಲ, ಕ್ಲೋರೋಫಿಲ್ ಆನ್ಸರ್ ಆಗಲ್ಲ. ಎರಡನೇದು ಕ್ಯಾರೋಟಿನ್ ಕೂಡ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಒಂದು ಫೋರ್ತ್ ಒನ್ ನೋಡ್ಬೋಣ. ಫೋರ್ತ್ ಒನ್ ನೋಡಿ, ಕ್ಸಾಂಥೋ ಅಂದ್ರೆ ಇದು ಯೆಲ್ಲೋ. ಓಕೆ, ಸೊ ಯೆಲ್ಲೋ ಪಿಗ್ಮೆಂಟ್ನ ಸೊ ಕ್ಸಾಂಥೋಫಿಲ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಇನ್ನೊಂದು ಆಂಥೋಸೈನಿನ್. ಆಂಥೋ ಅಂದ್ರೆ ಆಂಥೋಸೈನಿನ್ ಅಂದ್ರೆ, ಸೈನೋ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಸಯಾನ್ ಕಲರ್ ಅಂದ್ರೆ ಈ ನವಿಲಿನ ನೀಲಿ ಬಣ್ಣ ಅಂತ ಹೇಳ್ತೀವಿ. ನವಿಲಿನ ನೀಲಿ ಬಣ್ಣವನ್ನು ಸಯಾನ್ ಕಲರ್ ಅಂತ ಕರೀತಾರೆ. ಸೊ ಆಂಥೋಸೈನಿನ್ ಅಂದ್ರೆ ಬ್ಲೂ ಕಲರ್ ಇರ್ತಕ್ಕಂಥವನ್ನ ಆಂಥೋಸೈನಿನ್ ಅಂತ ಹೇಳ್ತೀವಿ. ಕ್ಸಾಂಥೋಫಿಲ್ ಅಂದ್ರೆ ಯೆಲ್ಲೋ ಕಲರ್ ಇದ್ದರೆ ಯೆಲ್ಲೋ ಕಲರ್ ಪಿಗ್ಮೆಂಟ್ ಕ್ಸಾಂಥೋಫಿಲ್ ಅಂತ ಕರಿತೀವಿ. ಓಕೆ, ಕೆರೋಟಿನ್ ಅಂದ್ರೆ ಯೆಲ್ಲೋ ಅಂಡ್ ಆರೆಂಜ್ ಪಿಗ್ಮೆಂಟ್ಸ್ ಇದಿಲ್ಲ, ಸೊ ಅದನ್ನ ಕೆರೋಟಿನ್ ಅಂತ, ಕೆರೋಟಿನಾಯ್ಡ್ಸ್ ಅಂತ ಕರಿತೇವೆ. ಓಕೆ, ಇನ್ನು ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು? ಲೈಕೋಪೀನ್. ಓಕೆ, ಸೊ ಟೊಮಾಟೊಗಳಲ್ಲಿ ಲೈಕೋಪೀನ್ ಇದೆ. ದಿಸ್ ಪಿಗ್ಮೆಂಟ್ಸ್ ಇಟ್ ಗಿವ್ಸ್ ರೆಡ್ ಕಲರ್ ಟು ದ ಟೊಮಾಟೊ. ಓಕೆ, ಲೈಕೋಪಿನ್ ರೆಡ್ ಕಲರ್ನ ಕೊಡ್ತಕ್ಕಂಥದ್ದು. ಅಫ್ಕೋರ್ಸ್ ಇದು ಲೈಕೋಪಿನ್ ಅನ್ನೋದು ಆಂಟಿ ಏಜಿಂಗ್ ಫ್ಯಾಕ್ಟರ್ ಕೂಡ, ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸ್ತಕ್ಕಂಥ ಅಂಶ ಕೂಡ. ಹಾಗಾಗಿ ಟೊಮಾಟೊ ತಿಂತ ಇದ್ರೆ ಒಳ್ಳೇದಂತ ಹೇಳ್ಬೋದು. ಸೊ ಅಲ್ಲಿ ಆಂಟಿ ಏಜಿಂಗ್ ಫ್ಯಾಕ್ಟರ್ ಲೈಕೋಪೀನ್ಸ್. ಸೊ ಒಂದು ಆಂಟಿ ಏಜಿಂಗ್ ಫ್ಯಾಕ್ಟರ್ ಇದೆ. ದ ಸೇಮ್ ಕೆಮಿಕಲ್ ಕಾಂಪೌಂಡ್ಸ್ ಇಟ್ ಗಿವ್ಸ್ ಕಲರ್ ಟು ದ ಟೊಮಾಟೊ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಶ್ರೀಗಂಧದ ಮರದ ಎಣ್ಣೆಯಲ್ಲಿ ಡ್ಯಾಶ್ ಇರುವಿಕೆಯಿಂದ ಪರಿಮಳವನ್ನು ಹೊಂದಿರುತ್ತದೆ. ಓಕೆ, ಇಂಗ್ಲೀಷಲ್ಲಿ ಹಾಗೆ ನೋಡೋಣ. ಸ್ಯಾಂಡ್ಲ್ವುಡ್ ಆಯಿಲ್ ಹ್ಯಾಸ್ ಅ ಫ್ರಾಗ್ರೆನ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಓಕೆ, so the questions, they are given 4 options and you have to choose the correct one. Okay, the first option is carbohydrates. So carbohydrates oil gu ಸಂಬಂಧ ಇದೆಯಾ? ವುಡ್ ಆಯಿಲ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಇರೋದಿಲ್ಲ. ಓಕೆ, ಆಯಿಲ್ಸ್ ಅಲ್ಲಿ ನಾವು ಫ್ಯಾಟಿ ಆಸಿಡ್ಸ್ ನೋಡ್ತೀವಿ. ಓಕೆ, ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸಿಹಿಯಾಗಿರ್ತಕ್ಕಂಥ ಪದಾರ್ಥಗಳು, ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪದಾರ್ಥಗಳು. ಆಯಿಲ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ಲ, ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಅಂತ ಹೇಳ್ಬೋದು. ಈ ನೆಕ್ಸ್ಟ್ ಕ್ಲೋರೋಫಿಲ್ ಅಂದ್ರೆ ಇದು ಸಸ್ಯದ ಎಲೆಯಲ್ಲಿರ್ತಕ್ಕಂಥ ಒಂದು ಕಣಗಳು. ಓಕೆ, ಆಗ್ಲೇ ನಾನು ತೋರಿಸ್ತಿದ್ನಲ್ಲ, ಸೊ ಸಸ್ಯದ ಎಲೆ ಭಾಗದಲ್ಲಿ ಸೊ ಇಲ್ಲಿ ಕ್ಲೋರೋಪ್ಲಾಸ್ಟ್ ಇಂದಿದೆ. ಆ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಇದನ್ನ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ, ಅದು ಪ್ಲಾಸ್ಟಿಕ್ ಅದು. ಓಕೆ, ಈ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಹಸಿರು ಬಣ್ಣದ ಒಂದು ರಾಸಾಯನಿಕ ಕಣಗಳನ್ನು ಕಾಣ್ಬೋದು. ಓಕೆ, ನಾನು ಡಾಟ್ಸ್ ಇಡ್ತಾ ಇದ್ದೀನಿ, ಹಸಿರು ಬಣ್ಣದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಒಳಗಡೆ ಇರ್ತಕ್ಕಂಥ ಡಾಟ್ಸ್ ಹಸಿರು ಬಣ್ಣದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಈ ಡಾಟ್ಸ್, ಈ ಕೆಮಿಕಲ್ ಮಾಲಿಕ್ಯೂಲ್ ಇದೆಯಲ್ಲ, ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥ ಕೆಮಿಕಲ್ ಮಾಲಿಕ್ಯೂಲ್, ಅದನ್ನೇ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಲೋರೋಪ್ಲಾಸ್ಟ್ ಎರಡಕ್ಕೂ ವ್ಯತ್ಯಾಸ ಇದೆ. ಓಕೆ, ಇಡೀ ರಚನೆಯನ್ನ, ಓಕೆ, ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ರಚನೆ, ಆ ಇಡೀ ರಚನೆಯನ್ನ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಆ ಇಡೀ ರಚನೆ ಹಸಿರು ಬಣ್ಣದಲ್ಲಿ ಇರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಅದರ ಒಳಗಡೆ ಸೊ ಕ್ಲೋರೋಫಿಲ್ ಎಂಬ ಕೆಮಿಕಲ್ ಮಾಲಿಕ್ಯೂಲ್ಸ್ ಇದೆ. ಸೊ ಆ ಮಾಲಿಕ್ಯೂಲ್ಸ್ ಹಸಿರು ಬಣ್ಣದಲ್ಲಿದೆ. ಸೊ ಅದರಿಂದ ಇಡೀ ರಚನೆ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಈ ವುಡ್ ಆಯಿಲ್ಗೂ ಕ್ಲೋರೋಫಿಲ್ಗೆ ಸಂಬಂಧನೇ ಇಲ್ಲ. ಸೊ ಸೆಕೆಂಡ್ ಆಪ್ಷನು ಅಲ್ಲ. ಓಕೆ, ಸೊ ನೆಕ್ಸ್ಟ್ ಇನ್ನು ಇದನ್ನ ನೋಡೋಣ. ಆಲ್ಕಲೈಡ್ಸ್ ಅಂಡ್ ಟರ್ಪೀನ್ಸ್ ಅಂತ 2 ಆಪ್ಷನ್ಸ್ ಉಳ್ಕೊಂಡಿದೆ. ಸೊ ಈ 2ರಲ್ಲೇ ಆನ್ಸರ್ ಇರ್ಬೋದು. ಓಕೆ, ಸೊ ಫಸ್ಟ್ 2ರದ್ದು ಡೆಫಿನೇಷನ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಈ ಆಲ್ಕಲೈಡ್ಸ್ ಅಂದ್ರೆ ಅಗೇನ್ ಇದು ಪ್ಲಾಂಟ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಸಾವಯವ ಸಂಯುಕ್ತಗಳಂತ ಹೇಳ್ಬೋದು. ಸಾವಯವ ಸಂಯುಕ್ತಗಳು ಸಾಮಾನ್ಯವಾಗಿ ಈ ಸಂಯುಕ್ತಗಳಲ್ಲಿ ಸಾರಜನಕ ಇರುತ್ತೆ. ಓಕೆ, ಸೊ ನೈಟ್ರೋಜನ್ ಇರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀಬೋದು. ಸೊ ಆ ಥರ ನೈಟ್ರೋಜನ್ ಇರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ನಾವು ಸಾಮಾನ್ಯವಾಗಿ ನಾವು ತಗೊಳ್ತಕ್ಕಂಥ ಒಂದು ವಸ್ತುಗಳಿದಿಲ್ಲ, ಕಾಫಿ, ಕೆಫೈನ್. ಸೊ ಕೆಫೈನಲ್ಲಿ ಸಾರಜನಕ ಇದೆ. ಸೊ ಕೆಫೈನ್ ಒಂದು ಆಲ್ಕಲೈಡ್. ಓಕೆ, ಹಾಗೆ ಸಿಗರೆಟ್ಸ್ ಅಲ್ಲಿ ಇರ್ತಕ್ಕಂಥ ನಿಕೋಟಿನ್, ಟೊಬ್ಯಾಕೋಲ್ ಇರ್ತಕ್ಕಂಥ ನಿಕೋಟಿನ್ ಇದೆಯಲ್ಲ,
ಅದರಲ್ಲೂ ನೈಟ್ರೋಜನ್ ಇದೆ, ಇದು ಒಂದು ಆಲ್ಕಲೈಡ್. ಓಕೆ, ಕೋಡೈನ್, ಸೊ ಅದು ಒಂದು ಆಲ್ಕಲೈಡ್. ಓಕೆ, ನೈಟ್ರೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಜನರಲ್ ಆಗಿ ನಾವು ಆಲ್ಕಲೈಡ್ಸ್ ಅಂತ ಹೇಳ್ಬೋದು. ಸೊ ಪ್ಲಾಂಟ್ಸಲ್ಲಿಂದ ಸೊ ನಮಗೆ ಆಲ್ಕಲೈಡ್ ಸಿಗ್ತಾ ಇರ್ತದೆ. ಹಾಗೆ ಟರ್ಫೀನ್ಸ್ ಅಂತ ಬಂದಾಗ, ಸೊ ಟರ್ಫೀನ್ಸ್ ಕೂಡ ಈ ಪ್ಲಾಂಟ್ಸ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಓಕೆ, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಒಂದು ರಿಂಗ್ ಸ್ಟ್ರಕ್ಚರ್, ಈ ಥರ ಉಂಗುರಚನೆ ಇರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿಬೋದು. ಆಲ್ಕಲೈಡ್ಸ್ ಅಲ್ಲಿ ಇಲ್ಲ ಅಂತಲ್ಲ, ಅಲ್ಲಿ ಕೂಡ ಉಂಗುರಚನೆ ಕಾಣ್ಬೋದು. ಓಕೆ, ಸೊ ಈ ಟರ್ಫೀನ್ಸ್ಗೆ ಒಂದು ಎಕ್ಸಾಂಪಲ್ ಅಂದರೆ ಕ್ಯಾನಬೀಸ್. ಓಕೆ, ಕ್ಯಾನಬೀಸ್ ದಟ್ಸ್ ಎನ್ ಎಕ್ಸಾಂಪಲ್, ಗುಡ್ ಎಕ್ಸಾಂಪಲ್ ಫಾರ್ ಟರ್ಫಿನ್ ಅಂತ ಹೇಳ್ಬೋದು. ಓಕೆ, ಈಗ ನಾವು ಈ ವುಡ್ ಆಯಿಲ್, ಸ್ಯಾಂಡಲ್ವುಡ್ ಆಯಿಲಲ್ಲಿ ಯಾವುದಿರುತ್ತೆ ಅಂತ ನಾವು ತೆಗೆದುಕೊಂಡಾಗ, ಸೊ ಸ್ಯಾಂಡಲ್ವುಡ್ ಆಯಿಲ್ ಬಂದು ದಟ್ಸ್ ಎ ಆಲ್ಕಲೈಡ್. ಓಕೆ, ಸಾಮಾನ್ಯವಾಗಿ ಫ್ರಾಗ್ರೆನ್ಸ್ ಎಲ್ಲ ಕೊಡ್ತಕ್ಕಂಥ ಸೊ ಆಲ್ಕಲೈಡ್ಸು ಫ್ರಾಗ್ರೆನ್ಸ್ನ ಕೊಡ್ತಾ ಇರ್ತವೆ. ಓಕೆ, ಸೊ ಇದಕ್ಕೆ 3 ಸರಿಯಾದ ಉತ್ತರ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಬೆಳೆಗಳಿಗೆ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶವಾಗಿ ಮ್ಯಾಂಗನೀಸ್ ನಿರ್ವಹಿಸುವ ಪಾತ್ರವೇನು? ಓಕೆ, ಸೊ ಸಸ್ಯಗಳಿಗೆ ಹಲವು ರೀತಿಯಾದ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗುತ್ತೆ. ಓಕೆ, ಮ್ಯಾಂಗನೀಸ್, ಜಿಂಕ್, ನಿಕಲ್, ಓಕೆ, ಈ ಥರದ ಪೋಷಕಾಂಶಗಳು. ಇನ್ನು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಅವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂಥ ಪೋಷಕಾಂಶಗಳು. ಸೊ ನಾವು ಸಸ್ಯಗಳಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳೆಲ್ಲ ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೆಗ್ನೀಷಿಯಂ ಏನಕ್ಕೆ ಉಪಯೋಗ ಆಗುತ್ತೆ, ಮೆಗ್ನೀಷಿಯಂ ಸಸ್ಯಗಳಲ್ಲಿ ಯಾವ ರೀತಿ ಅದರ ಒಂದು ಬಳಕೆ ಆಗುತ್ತೆ, ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ವೆಶನ್ ಕೇಳ್ತಾ ಇದ್ದಾನೆ. ಮೆಗ್ನೀಷಿಯಂ ಏನು ಪಾತ್ರ ನಿರ್ವಹಿಸುತ್ತೆ ಸಸ್ಯಗಳಲ್ಲಿ ಅಂತ ಪ್ರಶ್ನೆ ಇದೆ. ಸೊ ಇಂಗ್ಲೀಷಲ್ಲಿ ಓದ್ತೀನಿ. ವಾಟ್ ಇಸ್ ದ ರೋಲ್ ಆಫ್ ಮ್ಯಾಂಗನೀಸ್ ಆಸ್ ಮೈಕ್ರೋನ್ಯೂಟ್ರಿಯೆಂಟ್ ರಿಕ್ವೈರ್ಡ್ ಫಾರ್ ದ ಪ್ಲಾಂಟ್ ಆರ್ ಕ್ರಾಪ್? ಓಕೆ, ಸೊ ಆಪ್ಷನ್ ಸ್ವಲ್ಪ ನೋಡೋಣ. ಒಂದು, ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಕ್ಲೋರೋಫಿಲ್ ಸಂಶ್ಲೇಷಣೆಯಲ್ಲಿ ಇದು ಭಾಗವಹಿಸುತ್ತೆ. It plays an important role in synthesis of chlorophyll, which is essential for photosynthetic activity. Yes, so this statement is absolutely correct. Okay, now chlorophyll kana ತೆಗೆದುಕೊಂಡ್ರೆ, so chlorophyll ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಓಕೆ, ಕ್ಲೋರೋಫಿಲ್ ಕಣ ಬಂದು ಒಂದು ಪ್ರೋಟೀನ್ ಮಾಲಿಕ್ಯೂಲ್. ಅಫ್ಕೋರ್ಸ್ ಇದನ್ನ ಎಂಥ ಪ್ರೋಟೀನ್ ಅಂತ ಹೇಳ್ತೀವಿ, ಸೊ ಇದು ಕಾಂಜುಗೇಟ್ ಪ್ರೋಟೀನ್ ಅಂತ ಕರಿತೀವಿ. ಕಾಂಜುಗೇಟೆಡ್ ಪ್ರೋಟೀನ್, ಕನ್ನಡದಲ್ಲಿ ಸಂಯುಗ್ಮಿತ ಪ್ರೋಟೀನ್ ಅಂತ ಕರಿತೀವಿ. ಸಂಯುಗ್ಮಿತ ಪ್ರೋಟೀನ್ಗೂ ಮತ್ತು ಸರಳ ಪ್ರೋಟೀನ್ಗೂ ಉದಾಹರಣೆ, ಅದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸರಳ ಪ್ರೋಟೀನ್ಗಳಂದ್ರೆ ಬರೀ ಅಮೈನೋ ಆಮ್ಲದಿಂದ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ ಸರಳ ಪ್ರೋಟೀನ್ ಅಂತ ಹೇಳ್ತೀವಿ. ಉದಾಹರಣೆಗೆ ಆಲ್ಬ್ಯುಮಿನ್, ಈ ನಾವು ಮೊಟ್ಟೆ ತೆಗೆದುಕೊಂಡ್ರೆ ಮೊಟ್ಟೆ ಬಿಳಿ ಲೋಳೆಯಲ್ಲಿ ಸೊ ಆಲ್ಬ್ಯುಮಿನ್ ಅಂತ ಒಂದು ಪ್ರೋಟೀನ್ ಇದೆಯಲ್ಲ, ಅದು ಸರಳ ಪ್ರೋಟೀನ್ಗೆ ಉದಾಹರಣೆ. ಆ ಪ್ರೋಟೀನ್ ರಚನೆ ನೀವು ತೆಗೆದುಕೊಂಡಾಗ ಆಲ್ಬ್ಯುಮಿನ್ ಪ್ರೋಟೀನ್ ರಚನೆಯನ್ನು ಗಮನಿಸಿದಾಗ ಅದು ಪೂರ್ತಿ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತೆ. ಓಕೆ, ಅದೇ ಸಂಯುಗ್ಮಿತ ಪ್ರೋಟೀನ್ ಬಂದಾಗ ಸೊ ಇಲ್ಲಿ ಈ ಪ್ರೋಟೀನಲ್ಲಿ ಅಮೈನೋ ಆಮ್ಲಗಳ ಜೊತೆಗೆ ಅಮೈನೋ ಆಮ್ಲವಲ್ಲದ ಒಂದು ವಸ್ತು ಕೂಡ ಸೇರ್ಕೊಂಡಿರ್ತದೆ. ಸಂತವನ್ನ ಸಂಯುಕ್ತ ಪ್ರೋಟೀನ್ಗಳಂತ ಹೇಳ್ತೀವಿ. ಇದಕ್ಕೊಂದು ಉದಾಹರಣೆ ನೋಡೋದಾದ್ರೆ ಹೀಮೋಗ್ಲೋಬಿನ್. ಸೊ ಹೀಮೋಗ್ಲೋಬಿನ್ ಅಮೈನೋ ಆಮ್ಲಗಳಿಂದ ಕೂಡಿರ್ತಕ್ಕಂಥದ್ದು, ಇದು ಪ್ರೋಟೀನ್ ಬೇಸಿಕಲಿ. ಸೊ ಅಮೈನೋ ಆಮ್ಲಗಳ ಜೊತೆಗೆ ಹೀಮೋಗ್ಲೋಬಿನ್ ಇಲ್ಲಿ ಐರನ್ ಮೆಟಲ್ ಕೂಡ ಇದೆ. ಓಕೆ, ಕಬ್ಬಿಣದ ಅಂಶ ಸದ ಅಮೈನೋ ಆಮ್ಲವಲ್ಲ ಅಲ್ವಲ್ಲ. ಸೊ ಅಮೈನೋ ಆಮ್ಲ ಜೊತೆಗೆ ಕಬ್ಬಿಣಾಂಶ ಸೇರ್ಕೊಂಡಿದೆ, ಹಾಗಾಗಿ ಇಡೀ ಈ ಪ್ರೋಟೀನ್ನ ಸೊ ಇದನ್ನ ನಾವು ಸಂಯುಗ್ಮಿತ ಪ್ರೋಟೀನ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಕ್ಲೋರೋಫಿಲ್ ಕಣ ತೆಗೆದುಕೊಂಡಾಗ ಕ್ಲೋರೋಫಿಲ್ ಕಣ ಮತ್ತು ಹೀಮೋಗ್ಲೋಬಿನ್ ಕಣ ಎರಡೂ ಒಂದೇ ರೀತಿಯ ರಾಸಾಯನಿಕ ರಚನೆಯನ್ನು ಹೊಂದಿರುತ್ತೆ. ನೀವು ಗೂಗಲ್ ಮಾಡಿ ನೋಡಿದ್ರೆ 2 ಸ್ಟ್ರಕ್ಚರ್ಸ್ ನೋಡ್ಬೋದು. ಸೊ ಬೋತ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ದೇ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್, ಬಟ್ ದ ಡಿಫರೆನ್ಸ್ ಈಸ್ ಇನ್ ಕೇಸ್ ಆಫ್ ಹೀಮೋಗ್ಲೋಬಿನ್ ಸೊ ಯು ಗೆಟ್ ಐರನ್ ಆಸ್ ಅ ಸೆಂಟ್ರಲ್ ಮೆಟಲ್, and in chlorophyll molecule, so here instead of iron you get manganese as a central metal. Okay, chlorophyll ಕಣದಲ್ಲಿ ಸೊ ಇಲ್ಲಿ ಮ್ಯಾಂಗನೀಸ್ ಇರುತ್ತೆ, ಅಂದರೆ ಅಮೈನೋ ಆಮ್ಲದ ಜೊತೆಗೆ ಸೊ ಮ್ಯಾಂಗನೀಸ್ ಇದೆ. ಸೊ ಹಾಗಾಗಿ ಅದೊಂದು ಸಂಯುಗ್ಮಿತ ಪ್ರೋಟೀನ್ ಅಂತ ಕರಿತೀವಿ. ಓಕೆ, ಅಂದರೆ ಕ್ಲೋರೋಫಿಲ್ ಕಣಗಳು ಉತ್ಪತ್ತಿ ಆಗಬೇಕು ಅಂದರೆ ಸೊ ಮ್ಯಾಂಗನೀಸ್ ಬೇಕಾಗಿರ್ತದೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಸರಿ ಇದೆ. ನೆಕ್ಸ್ಟ್, ಇಟ್ ಈಸ್ ರಿಕ್ವೈರ್ಡ್ ಫಾರ್ ಅ ಸೆಲ್ ಡಿವಿಷನ್. ಒಂದು ಆಪ್ಷನ್ ಫಸ್ಟ್ ಆಪ್ಷನ್ ಕರೆಕ್ಟಾಗಿ ಸಿಕ್ತು ಅಂತಂದರೆ ಇನ್ನು ಮಿಕ್ಕಿದ ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ಸೆಲ್ ಡಿವಿಷನ್ ಆ್ಯಂಡ್ ಎಕ್ಸ್ಟೆನ್ಷನ್. ಓಕೆ, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಪೋಲನ್ ಟ್ಯೂಬ್ ಗ್ರೋತ್ ವಿಚ್ ಅಫೆಕ್ಟ್ಸ್ ಸೀಡ್ ಆರ್ ಫ್ರೂಟ್ ಸೆಟ್ ಆ್ಯಂಡ್ ಹ್ಯಾನ್ಸ್ ಈಲ್ಡ್ಸ್ ಅಂತ ಕೊಟ್ಟಿದ್ದಾನೆ. ಅಲ್ಲ, ಇದು ಎರಡನೇದು ಆಗಲ್ಲ. ಓಕೆ, ದ ಥರ್ಡ್ ಒನ್ ಈಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಸಿಂಬಾಟಿಕ್ ನೈಟ್ರೋಜನ್ ಫಿಕ್ಸೇಷನ್ ಆ್ಯಂಡ್ ಪ್ರೋಟೀನ್ ಸಿಂಥಸಿಸ್ ಇನ್ ಕ್ರಾಪ್ಸ್.
ಇದು ಅಲ್ಲ. ಸಿಂಬಾಟಿಕ್ ನೈಟ್ರೋಜನ್ ಫಿಕ್ಸೇಷನಲ್ಲಿ ಬ್ಯಾಕ್ಟೀರಿಯಾಗಳ ಪಾತ್ರ ಇದೆ. ಓಕೆ, ಸಿಂಬಾಟಿಕ್ ಬ್ಯಾಕ್ಟೀರಿಯಾ ನಿಮಗೆ ಗೊತ್ತಿರ್ಬೋದು, ರೈಸೋಬಿಯಮ್, ಅಸ್ಟೋಬ್ಯಾಕ್ಟರ್, ಈ ಥರ. ಫೋರ್ತ್ ಆಪ್ಷನ್, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ನಾರ್ಮಲ್ ಫಂಕ್ಷನಿಂಗ್ ಆಫ್ ಮೆನಿ ಎನ್ಸೈಮ್ಸ್, ನೈಟ್ರೋಜನ್ ಮೆಟಬಾಲಿಸಮ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಸಿಮ್ಯುಲೇಷನ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಅಫ್ಕೋರ್ಸ್ ಕೆಲವೊಂದು ಲಾಸ್ಟ್ ಒಂದು ಸ್ಟೇಟ್ಮೆಂಟ್, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ನಾರ್ಮಲ್ ಫಂಕ್ಷನಿಂಗ್ ಆಫ್ ಮೆನಿ ಎನ್ಸೈಮ್ಸ್. ಈ ಕೆಲವೊಂದು ಎನ್ಸೈಮ್ಸ್ಗೆ ಬೇಕಾಗುತ್ತೆ, ಕೆಲವು ಎನ್ಸೈಮ್ಸ್ಗೆ ಕೋ ಎನ್ಸೈಮ್ಸ್ ಬೇಕಾಗುತ್ತೆ. ಓಕೆ, ಸಾಕಿನುಗಳಾಗಿ ಕೆಲಸ ಮಾಡ್ತಾ ಇರ್ತವೆ. ಮ್ಯಾಂಗ್ನೀಸ್, ಮೆಗ್ನೀಷಿಯಮ್ ಇವೆಲ್ಲ ಸಾಕಿನುವಾಗಿ ಕೆಲಸ ಮಾಡುತ್ತೆ. ಬಟ್ ಎಲ್ಲದಕ್ಕೂ ಅಂತ ಕೇಳ್ತಾನೆ. ಓಕೆ, ಸಾಧಾರಣವಾಗಿ ಹೆಚ್ಚಿನ ಒಂದು ಎನ್ಸೈಮ್ಸ್ ಅಂತ ಹೇಳ್ತಾನೆ. ಸೊ ಹಂಗಾಗಿ ಆ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಸೊ ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓಕೆ, ಸೊ ಅಲ್ಲಿಗೆ ಅಫ್ಕೋರ್ಸ್ ಎಲ್ಲ ಕ್ವಶನ್ಸು ಮುಗೀತು. ಓಕೆ, ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಒಂದು ಎಕ್ಸಾಮ್, AC ಪೋಸ್ಟ್ಗೆ ಕಂಡಕ್ಟ್ ಮಾಡಿದ ಒಂದು ಎಕ್ಸಾಮ್ ಏನಿದೆ, ಪ್ರಶ್ನೆ ಪತ್ರಿಕೆಯ ಸೈನ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಆಲ್ಮೋಸ್ಟ್ ಎಲ್ಲ ಆನ್ಸರ್ಸು ಕರೆಕ್ಟಾಗೇ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, 99.9% ಅಷ್ಟು ಕರೆಕ್ಟ್ ಆಗಿದೆ. 0.1% ಅಫ್ಕೋರ್ಸ್ ಮಿಸ್ ಆಗ್ಬೋದು. ಓಕೆ, ಈ ಡಿಸ್ಕಷನ್ನ ಇಲ್ಲಿಗೆ ಇದನ್ನು ಮುಕ್ತಾಯಗೊಳಿಸ್ತಾ, ನಾಳೆ ಇನ್ನೊಂದು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೀನಿ. ನಾಳೆ ಸಂಜೆಗೆ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. NCG ಸಂಸ್ಥೆ ಕಡೆಯಿಂದ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡಲಾಗ್ತದೆ. ಆ ವೆಬಿನಾರಲ್ಲಿ ಬರ್ತಾ ಇರ್ತಕ್ಕಂಥ ಒಂದು KS ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆ KS ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಸೈನ್ಸ್ ಸಬ್ಜೆಕ್ಟ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಅದರಲ್ಲಿ ಚರ್ಚೆ ಮಾಡಲಾಗುತ್ತೆ. ಓಕೆ, ಡಿಸ್ಕಸ್ ಮಾಡಲಾಗುತ್ತೆ. ಸೊ ಡಿಸ್ಕಷನಲ್ಲಿ ನಾನು ಇರ್ತಿದ್ದೀನಿ. ಸೊ ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ಅದರಲ್ಲಿ ಪಾಲ್ಗೊಂಡ್ರೆ ಬರ್ತಕ್ಕಂಥ ಎಕ್ಸಾಮ್ಗೆ ನಿಮ್ಗೆ ತುಂಬಾ ಉಪಯೋಗ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.